ವಿಭೂಷಣ BASS ಅಂತ ಜಾಸ್ತಿ ಮಾಡಿ, ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ. BASS ಅಂತ
सोमवजे नमः पार्वती शिव हर हर महादेव। पंचाननभूतान् पंचाक्षरि मनोपमान् पंचासूत्रक वंदे पंचाचार्ಯಂ ಜಗದ್ಗುರು. ನನ್ನ ಆರಾಧ್ಯ ಗುರುಗಳಾದಂಥ ಕೊಪ್ಪಳದ ಅಭಿನವ ಗವಿಸಿದ್ದೇಶ್ವರರ ಚರಣಾರಗಳಲ್ಲಿ ಕೊಡಮಟ್ಟು, ಅದೇ ರೀತಿಯಾಗಿ ಸದಾಕಾಲ ನನ್ನನ್ನು ಬೆಳೆಸಿಕೊಂಡು ಬಂದಂಥ ಬಲಕುಂದಿ ಗ್ರಾಮದ ಬನ್ನಿಮಹಾಂಕಳೇಶ್ವರಿಯ ತಾಯಿಯ ಚರಣಾರಗಳಲ್ಲಿ ಸದಾಕಾಲ ಕೊಡಮಟ್ಟು ಮತ್ತು ಮುದಿಮಲ್ಲೇಶ್ವರರ ಸಂಬ್ರಾಪುರಿ ಅಂತಕ್ಕಂಥ ಗ್ರಾಮದಲ್ಲಿ ಉದ್ಭವಿಸಿ ಮುದೇ ರೂಪದ ಅಂದ್ರೆ ಯಜಮಾನನ ರೂಪದಲ್ಲಿ ದರ್ಶನವನ್ನ ಮೊದಲು ನೀಡಿದಂಥ ಮುದಿಮಲ್ಲೇಶ್ವರರ ಚರಣಾರಗಳಲ್ಲಿ ಸದಾಕಾಲ ಪಡಮಟ್ಟು, ನಮ್ಮ ಫಲಭಾಗದಲ್ಲಿರುವಂತಹ ವೀರಭದ್ರೇಶ್ವರರ ಚರಣಗಳಲ್ಲಿ ಸದಾಕಾಲ ಪಡಮಟ್ಟು ಮತ್ತು ಮೋಕ್ಷಪುರಿಯ ಕಾತ್ಯಾಯಿನಿ ಅವತಾರವನ್ನು ಧರಿಸಿದಂತ ಪಾರ್ವತಿಯ ತಾಯಿಗೆ ಸದಾಕಾಲ ಎನ್ನ ಚರಣಗಳಲ್ಲಿ ಪಡಮಟ್ಟು, ಅದೇ ರೀತಿಯಾಗಿ ಅಭಿನವ ಸಿದ್ಧಲಿಂಗ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಭಾಗವತ ಅವರು ಕೂಡ ಅವರ ಪಾದಾರಗಳಲ್ಲಿ ಉಜ್ಜಯಿನಿ ಪೀಠ ಅವರಲ್ಲಿ ಕೂಡ ಸದಾಕಾಲ ಎನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಮತ್ತು ಲಿಂಗೈಕ್ಯರಾದಂಥ ಋಷಭೇಂದ್ರ ಶಿವಾಚಾರ್ಯ ಹಿರೇಮಠ ಮೋಕ ಗ್ರಾಮದವರು ಅವರಿಗೂ ಕೂಡ ಸದಾಕಾಲ ಎನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಅಜಾತ ಶಂಭುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಜಂಗಮರ ಹೊಸಳ್ಳಿ ಅವರಿಗೂ ಕೂಡ ನನ್ನ ಅವರ ಪಾದಗಳಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಂತರ ಮಲ್ಲಯ್ಯ ತಾತನವರು ಪೂಜ್ಯ ಶರಣಮ್ಮ ಅವ್ವ ಕೊಕ್ರಚೇಡು ಅವರ ಪಾದಾರಗಳಲ್ಲಿ ಸ್ಥಿರ ಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ವೇದಮೂರ್ತಿಗಳಾದಂತಹ ರುದ್ರಮಣಿ ತಾತನವರು ಹಾಗೂ ವೇದಮೂರ್ತಿಗಳಾದಂತಹ ನಂಜುಂಡೇಶ್ವರ ತಾತನವರು ಹಾಗೂ ನಮ್ಮ ಗುರುಗಳಾದಂತಹ ಮತ್ತು ನಮಗೆ ಬೀಗರಾದಂತಹ ಶಿವಕುಮಾರ ತಾತನವರಿಗೂ ಕೂಡ ಅವರ ಪಾದಗಳಲ್ಲಿ ಸದಾಕಾಲ ಎನ್ನ ಶಿರಸಾಷ್ಟಾಂಗಗಳನ್ನು ಹಾಕುತ್ತಾ ಗುರು ಗಂಗಾಧರ ತಾತನವರು ಇವರ ಕೃಪಾಶೀರ್ವಾದಗಳಿಂದ ಮತ್ತು ನಮ್ಮ ಸಹಪಾಠಿಗಳಾದಂತ ನಮ್ಮ ಅಳಿಯನಾದಂಥ ಶರಣಬಸವೇಶ್ವರವರ ಅವರಿಗೂ ಕೂಡ ನನ್ನ ನಮನಗಳನ್ನು ತಿಳಿಸುತ್ತಾ ನಮ್ಮ ಪಟ್ಟದ ಶಿಷ್ಯರಾದಂಥ ತಬಲಾಜಿ ಮಲ್ಲೇಶಪ್ಪರವರಿಗೂ ಕೂಡ ಸದಾಕಾಲ ನನ್ನ ನೆನಪುಗಳನ್ನು ತಿಳಿಸುತ್ತಾ ಮೋಕ ಗ್ರಾಮ ಮತ್ತು ತಂಬ್ರಹಳ್ಳಿ ಗ್ರಾಮ ಮತ್ತು ನಾಗನಹಳ್ಳಿ ಗ್ರಾಮ ಸುತ್ತಮುತ್ತಲಿನ ಗ್ರಾಮದ ತಾಯಂದಿರಿಗೂ ಅಣ್ಣ ತಮ್ಮಂದಿರಿಗೂ ಮತ್ತು ಮಕ್ಕಳಿಗೆ ನನ್ನ ಸದಾಕಾಲ ನನ್ನ ನಮಸ್ಕಾರಗಳನ್ನ ತಿಳಿಸುತ್ತಾ ಇವತ್ತಿನ ಅಂದ್ರೆ 30ನೇ ವರ್ಷದ ಆ ಮುದಿಮಲ್ಲೇಶ್ವರ ಅಥವಾ ಮೋಕ್ಷಪುರಿ ಅಂತಕ್ಕಂಥ ಪುರಾಣವನ್ನ ನಾವು ನೀವುಗಳೆಲ್ಲರೂ ಸೇರಿ ಕೇಳಿ ಧನ್ಯರಾಗೋಣ 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 ಅಂತೇಳಿ ಪುರಾಣದ ಪ್ರಾರಂಭವನ್ನ ಮಾಡುತ್ತಿದ್ದರು. ಶಿವಸಾಂಬಜೇ ನಮಃ ಪಾರ್ವತೀ ಪುರಾಣ ಅಂದ್ರೆ ಏನಪ್ಪ? ಮೊದಲು ಎಲ್ಲ ಪುರಾಣವನ್ನ ಊರಲ್ಲಿ ಗ್ರಾಮಗಳಲ್ಲಿ ನೆಲೆಸಿರ್ತಾರ ಮಾಡಿರ್ತಾರ, ನಾವೆಲ್ಲ ಹೋಗಿ ಕುಂತು ಕೇಳಿ ನಮ್ಮ ಭಕ್ತಿ ನಮನವನ್ನ ತನ್ಮನ ಧನವನ್ನ ಸಲ್ಲಿಸಿ ಬರ್ತೀವಲ್ಲ. ಪುರಾಣ ಅಂದ್ರೆ ಏನು? ಪುರಾಣ ಯಾತಕ್ಕೋಸ್ಕರ ಕೇಳಬೇಕು ನೋಡ್ರಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಪುರಾಣ ಅಂತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ ಮನುಷ್ಯ 84 ದಶಲಕ್ಷ ಜೀವರಾಶಿಗಳಲ್ಲಿ ಹೋಗಿ ಮಾನವನ ಜನ್ಮ ಬಂದಿರುತ್ತ. ಮಾನವನ ಜನ್ಮ ಸುಮ್ಮನೆ ಬರಲ್ಲ, ಮಾನವನ ಜನ್ಮ ಸುಮ್ಮನೆ ಬರಲ್ಲ. ಎಲ್ಲಾ ಜೀವರಾಶಿಗಳಲ್ಲಿ ನಮ್ಮ ಆತ್ಮ ಹೋಗಿ ಎಲ್ಲ ಜೀವರಾಶಿಗಳ ಅನುಭವವನ್ನ ತೆಗೆದು ನಂತರ ಮನುಷ್ಯನ ಜನ್ಮವನ್ನ ಇಟ್ಟು ಮನುಷ್ಯನಿಗೆ ಜ್ಞಾನ ಅಂತಕ್ಕಂಥದ್ದನ್ನ ಇಟ್ಟು ಕಳಿಸಿದಾನಲ್ಲ ಭಗವಂತನಾದಂತ ಪರಮಾತ್ಮ. ಯಾಕ ಜ್ಞಾನ ಕೊಟ್ಟಿದಾನಂದ್ರೆ ಎಲ್ಲ ಪ್ರಾಣ ಪಕ್ಷಿಗಳಿಗೆ
ಜ್ಞಾನ ಇರಲ್ಲ, ಬುದ್ಧಿ ಇರಲ್ಲ. ಅವು ಏನ್ ಮಾಡಿದ್ರು ಕೂಡ ಪಕ್ಷಿ ಅಂತೀವಿ, ಪ್ರಾಣಿಗಳಂತೀವಿ ಅಥವಾ ಜೀವರಾಶಿಗಳಂತೀವಿ. ಆದ್ರೆ ಮನುಷ್ಯ ತಪ್ಪು ಮಾಡಿದ ತಕ್ಷಣ ನಾವೇನಂತೀವಿ? ಅರಿವೈತಿ, ಅರಿವಿಲ್ದ ತರ ಬದುಕ್ತಾರ ನೋಡಂತ ನಾವು ಹೇಳ್ತೀವಲ್ಲ. ಆ ಅರಿವು ಅಂತಕ್ಕಂಥ ಜ್ಞಾನವನ್ನ ಇಟ್ಟಿದ್ದಕ್ಕೋಸ್ಕರವಾಗಿ ಆ ಅರಿವಿನಿಂದ ಬದುಕುವಂತ ಸಮಾಜದೊಳಗ ಕಷ್ಟ, ನಿಷ್ಠುರ, ಸುಖ, ದುಃಖ, ಆರೋಗ್ಯ, ಅನಾರೋಗ್ಯ, ಇವೆಲ್ಲವುಗಳನ್ನ ಸಂಬಂಧ, ಇವೆಲ್ಲವುಗಳನ್ನ ನಾವು ಇವುಗಳೆಲ್ಲರೂ ಜೀವನದೊಳಗೆ ಅನುಭವಿಸುತ್ತಲಿವಲ್ಲ. ಈ ಅನುಭವದೊಳಗೆ ಈ ಪುರಾಣ, ಪುಣ್ಯಕಥೆಗಳು, ಪೂಜೆ, ಹೋಮ, ಅಭಿಷೇಕಗಳು ಇವೆಲ್ಲವೂ ಒಂದು ಭಾಗದ ಭಗವಂತನಿಗೆ ಸೇರುವುದಕ್ಕಾಗಿ ಮಾಡಿದಂತ ಪುರಾಣದ ಕಥೆಗಳಾಗಿದ್ದಾವೆ. ಈ 11 ಅಥವಾ 13 ದಿವಸಗಳ ಕಾಲ ನಾವು ನೀವೆಲ್ಲರೂ ಸೇರಿ ಭಗವಂತನನ್ನ 2-2.5 ತಾಸುಗಳ ಕಾಲ ಧ್ಯಾನ ಮಾಡ್ತೀವಲ್ಲ, ಅರ್ಥ ಮಾಡ್ಕೊಳ್ತೀವಲ್ಲ, ಈ ಜ್ಞಾನ ಅಂತಕ್ಕಂಥ ಬುದ್ಧಿಯೊಳಗೆ ಕಳಿಸ್ಕೊಳ್ತೀವಲ್ಲ, ಇದ ಮೋಕ್ಷಕ್ಕೆ ದಾರಿಯಾಗಿರುತ್ತದೆ. ಮೋಕ್ಷಕ್ಕೆ ದಾರಿಯಾಗಿರುತ್ತದ. ಈ ಮೋಕ್ಷದ ದಾರಿಯನ್ನ ಪಾರ್ವತಿ ದೇವಿ ಸಾಕ್ಷಾತ್ ಈ ತಮ್ರಾಪುರಿ ಎಂಬ ಗ್ರಾಮದೊಳಗೆ ನೆಲೆಸಿ ಮೋಕ್ಷವನ್ನ ಯಾವ ರೀತಿಯಾಗಿ ಪಡೆಯಬಹುದು ಅನ್ನುವಂತ ವಿಚಾರವನ್ನ ಈ ಪುರಾಣದೊಳಗೆ ತಿಳಿಸಿದ್ದಾರೆ. ನೋಡಿ ಎಷ್ಟು ಅರ್ಥಪೂರ್ಣವಾಗಿದೆ ಅಂದ್ರೆ, ದೇವಾನುದೇವತೆಗಳು ಮನುಷ್ಯನ ರೂಪದೊಳಗ, ಮಾನವನ ರೂಪದೊಳಗ ಬಂದು ತಾವು ಕೂಡ ಈ ರೀತಿಯಾಗಿ ನಾವು ಸಾಧನೆ ಮಾಡಿದಾಗ ಮೋಕ್ಷ ಹೊಂದಲಿಕ್ಕೆ ಸಾಧ್ಯ. ನೋಡಿ, ಇನ್ನ ಒಂದು ಅದ್ಭುತವೇನಂದ್ರೆ ಈ ಪುರಾಣವನ್ನ ಮನೂರು ನಾರಾಯಣಾಚಾರ್ಯರು ರಚಿಸಿದ್ದಾರೆ. ನಾರಾಯಣ ಯಾರು? ವೆಂಕಟೇಶ, ತಿರುಪತಿ ತಿಮ್ಮಪ್ಪ. ಹರಿ ಬಿಟ್ರೆ ಹರ ಇಲ್ಲ, ಹರ ಬಿಟ್ರೆ ಹರಿ ಇಲ್ಲ. ನೋಡ್ರಿ, ಭಗವಂತನ ಪುರಾಣವನ್ನ ಹೆಸರಿಗೆ ಮಾತ್ರ ನಾರಾಯಣಾಚಾರ್ಯರು, ಆದ್ರೆ ಭಗವಂತನ ಸ್ವರೂಪನಾದಂತ ವಿಷ್ಣು ಈ ಪುರಾಣವನ್ನ ಬಂದು ರಚಿಸಿ ನಿಮ್ಮೆಲ್ಲರಿಗೆ ಆದ್ಯತೆಯನ್ನು ನೀಡಿ ಹೋಗಿದನಲ್ಲ. ಇದು ಅದಕ್ಕೆ ನಾವು ಹೇಳ್ತೀವಲ್ಲ, ಯಾವುದೇ ವಿಚಾರದೊಳಗೆ ನಾವು ಹರಿ ಬಿಟ್ಟು ಹರ ಇಲ್ಲ, ಹರನ ಬಿಟ್ಟು ಹರಿ ಇಲ್ಲ. ಅವರಿಬ್ರು ಸದಾಕಾಲ ಯಾವುದೇ ಕಾರ್ಯ ಮಾಡಬೇಕಾದಾಗ ವಿಷ್ಣು ಭಗವಂತನಾದಂತ ಶಿವನನ್ನ ಪ್ರಾರ್ಥನೆಯ ಮಾಡಿ ಶಿವನನ್ನ ಒಲಿಸಿಕೊಂಡು ಮುಂದಿನ ಕಾರ್ಯ ಮಾಡ್ತಾನೆ. ಆದರೆ ಶಿವ ಕೂಡ ಆ ಹರಿಯನ್ನ ನೆನೆಸಿ ಹರಿಯನ್ನ ಧ್ಯಾನ ಮಾಡಿ ಮುಂದಿನ ಕಾರ್ಯಗಳನ್ನ ರೂಪಿಸುತ್ತಾನಂತ. ಅದಕ್ಕಾಗಿ ಹೇಳ್ತಾರ ಹರಿ ಹರ, ಹರಿಹರೇಶ್ವರ ಅಂತ ಏನು ಕರಿತೀವಲ್ಲ, ಹರಿ ಇದು ಸಪೋರ್ಟ್, ಹರ. ಈ ರೀತಿಯಾಗಿ ನಾವು ಹೇಳ್ತಿರ್ತೀವಿ, ನಮ್ಮ ಯಜಮಾನರುಗಳು ಹೇಳ್ತಾರ, ಇಲ್ಲಪ್ಪ ನಮ್ಮ ಮನೆಯವರು ಎಲ್ಲಮ್ಮ ನಾವು ತಿರುಪತಿಗೆ ಹೋಗಂಗಿಲ್ಲ, ನಾವು ಆ ದೇವರಿಗೆ ಹೋಗಲ್ಲ, ಈ ದೇವರಿಗೆ ಹೋಗಲ್ಲ ಅಂತ ನಾವು ಮೂಢನಂಬಿಕೆ ಮೇಲೆ ಬದುಕ್ತಾ ಇದೀವಲ್ಲ, ಅದು ತಪ್ಪು. ಎಲ್ಲಾ ದೇವರುಗಳ ಶಕ್ತಿ ಒಂದೇ. ಮೊದಲು ನಿಮ್ಮ ನಂಬಿಕೆಯಾಗಿರಬೇಕು. ಈ ಮೋಕ್ಷಾಪುರಿ ಅಂತಕ್ಕಂಥ ಗ್ರಾಮದೊಳಗೆ ಬಂದು ನೆಲೆಸಬೇಕಾದರೆ ಭಗವಂತನಾದಂತ ಶಿವನನ್ನ ಕರೆದುಕೊಂಡು ಬಂದಂತ ದೇವಿ ಎಲ್ಲಿ ಮೊದಲು ಅಂದ್ರೆ ಶ್ರೀಶೈಲ ಮಲ್ಲಿಕಾರ್ಜುನನ ಸ್ಥಾನ ಮೊದಲು. ನೋಡ್ರಿ ಎಷ್ಟು ಅರ್ಥ ಆಗಿದೆ ಅಂದ್ರೆ, ಮನೂರು ನಾರಾಯಣಾಚಾರ್ಯರು ನಮಗೆ ನಿಮಗೆಲ್ಲರಿಗೆ ತಿಳಿಸಿ ಹಳೆಗನ್ನಡದೊಳಗ ಈ ಪುರಾಣವನ್ನ ರಚಿಸಿದಾರಲ್ಲ, ಈ ಪುರಾಣದ ಆದ್ಯತೆ ಎಲ್ಲಿಂದ ಪ್ರಾರಂಭವಾಗುತ್ತದೆ, ಯಾವ ರೀತಿಯಾಗಿ ಪ್ರಾರಂಭವಾಗುತ್ತದೆ, ಯಾಕ ಇದಕ್ಕೆ ಮೋಕ್ಷಾಪುರಿ ಅಂತ ಕರೆದರು, ಯಾಕ ಇಲ್ಲಿ ಅಷ್ಟು ಶಕ್ತಿ ಇದೆ ಅಂತಕ್ಕಂಥ ವಿಚಾರವನ್ನ ಕೈಲಾಸದಲ್ಲಿ ಭಗವಂತನಾದಂತ ಪರಮಾತ್ಮನು ಇದ್ದಾನ. ಕೈಲಾಸದಲ್ಲಿ ಭಗವಂತನಾದಂತ ಶಿವ ಕುಳಿತುಕೊಂಡಿದ್ದಾನ. ಹಗಲಲ್ಲಿ ಎಡ ತೊಡೆಯ ಮೇಲೆ ಪಾರ್ವತಿ ದೇವಿ ಕುಳಿತಿದ್ದಾಳ. ಪಾರ್ವತಿ ದೇವಿ 3 ರೂಪವಾಗಿ ಒಂದು ಅವತಾರವನ್ನ ತಾಳಿದಾಗ, ಲಕ್ಷ್ಮಿ, ಸರಸ್ವತಿ ಮತ್ತು ಪಾರ್ವತಿಯ ರೂಪವನ್ನ ತಾಳಿದಾಗ ಆ ಮೂವರಾದಂತ ಹರಿಹರ ಬ್ರಹ್ಮರನ್ನ ಪರೀಕ್ಷೆ ಮಾಡಿದಂತ. ಅಪ್ಪ
ತ್ರಿಮೂರ್ತಿಗಳೇ, ಬ್ರಹ್ಮ, ವಿಷ್ಣು, ಮಹೇಶ್ವರ, ನೀವು ಮೂವರು ಜಗತ್ತಿಗೆ ಒಡೆಯ ಅಂತ ಹೇಳ್ತಾ ಇದೀರಲ್ಲಪ್ಪ. ಜಗತ್ತಿನ ಒಡೆಯರಾದಂತ ನೀವು ಮೂವರು, ನಾನು ಸ್ತ್ರೀಯರಾದಂತ, ಸ್ತ್ರೀ ಅಂದ್ರೆ ಒಂದು ಶಕ್ತಿ, ಸ್ತ್ರೀ ಅಂದ್ರೆ ಒಂದು ಶಕ್ತಿ. ಆ ಶಕ್ತಿಗೆ ಎಲ್ಲೆಲ್ಲಿ ನೀವು ಬೆಲೆ ಕೊಡ್ತೀರಿ, ಸ್ಥಾನ ಕೊಡ್ತೀರಿ ಅಂತ ಹೇಳಿ ಮೊದಲು ಬ್ರಹ್ಮನನ್ನ ಕೇಳಿದ್ಲು ಅಂತ. ಸರಸ್ವತಿಯ ರೂಪವನ್ನ ತಾಳಿರುವಂತ ಶಕ್ತಿ ಬ್ರಹ್ಮನನ್ನ ಕೇಳಿದ್ಲು ಅಂತ. ಅಪ್ಪ ನೀನು ಎಲ್ಲಿ ಸ್ಥಾನ ಕೊಡ್ತೀವಿ ನನಗೆ? ಆಗ ಬ್ರಹ್ಮ ಹೇಳಿದಂತ, ಹೇ ಸರಸ್ವತಿ, ನನ್ನ ಎಡ ತೊಡೆಯ ಮೇಲೆ ಕುಳಿತುಕೋ ಅಂತ ಹೇಳಿ ಎಡಭಾಗದ ತೊಡೆಯನ್ನ ಕೊಟ್ಟಂತ. ನಂತರ ಲಕ್ಷ್ಮಿಯ ಅವತಾರದಲ್ಲಿ ಬಂದ ವಿಷ್ಣುನನ್ನ ಕೇಳಿದ್ನು, ಅಪ್ಪ ನೀನು ಎಲ್ಲಿ ಸ್ಥಾನ ಕೊಡ್ತೀವಿ, ನೀನು ಎಲ್ಲಿ ಸ್ಥಾನ ಕೊಡ್ತೀಯ ಅಂದಾಗ, ಆಗ ವಿಷ್ಣು ಹೃದಯದೊಳಗ ಸ್ಥಾನ ಕೊಡ್ತೀನವ, ನಿನಗೆ ಹೃದಯದೊಳಗ ಸ್ಥಾನ ಕೊಡ್ತೀನಿ ಅಂತ ಹೇಳಿದ್ರ, ನಂತರ ಕೈಲಾಸ ವಾಸನಾದ ಪರಮಾತ್ಮನ ಹತ್ರ ಬಂದು ಪಾರ್ವತಿಯ ರೂಪವನ್ನ ತಾಳಿ ಕೇಳಿದ್ಲಂತ. ಹೇ ದೇವಿ, ದೇವಿಯ ರೂಪವನ್ನ ತಾಳಿದಂತ ದೊಡ್ಡ ಅವತಾರಿಯಾದಂತ ಪಾರ್ವತಿ ಕೇಳ್ತಾಳ ಪರಮಾತ್ಮನನ್ನ, ನೀನು ಎಲ್ಲಿ ನನಗೆ ಸ್ಥಾನ ಕೊಡ್ತೀಯ ಅಂದ್ರ, ಭಗವಂತನಾದಂತ ಪರಮಾತ್ಮ ಹೇಳಿದಂತ, ನೀನು ಬ್ಯಾರಲ್ಲ, ನಾನು ಬ್ಯಾರಲ್ಲ. ಅದಕ್ಕಾಗಿ ಅರ್ಧನ ಒಳಗಿರ್ತಕ್ಕಂಥ ಎಡಭಾಗದ ಅರ್ಧ ಭಾಗವನ್ನ ಪಾರ್ವತಿಗೆ ಕೊಟ್ಟಿದ್ದೀನಿ ಅಂತ ಹೇಳಿ ಅಂದಿನಿಂದ ಅರ್ಧನಾರೀಶ್ವರನ ನೆಲೆಸಿಕೊಂಡಂತ ಮುದಿಮಲ್ಲೇಶ್ವರ ಅಂದಿನಿಂದ ಅರ್ಧನಾರೀಶ್ವರನಂತೆ ಎನಿಸಿಕೊಂಡಂತ. ಕೈಲಾಸದೊಳಗ ದೇವಾದ ದೇವತೆಗಳು ಕುಳಿತಿದ್ದಾರೆ. ನಂದೀಶ ಮದ್ದಲೆಯನ್ನ ಬಾರಿಸುತ್ತಿದ್ದಾನ, ಮೂರು ಕಾಲಿನ ಭೃಂಗಿ ನಾಟ್ಯವನ್ನ ಮಾಡುತ್ತಿದ್ದಾನ. ಈ ರೀತಿಯಾಗಿದ್ದಾಗ ಅಲ್ಲಿ ಇಂದ್ರ, ವಾಯು, ಅಗ್ನಿ ಇವೆಲ್ಲ ದೇವತೆಗಳು ಒಂದು ಭಾಗದೊಳಗೆ ಕುಳಿತಿದ್ದಾಗ, ಆ ಭಾಗದೊಳಗ ಅಲ್ಲಿಗೆ ಯಾರು ಬಂದ್ರು? ನಾರದರು ಬಂದರು. ನೋಡಿ, ಸ್ವಲ್ಪ ಇಚ್ಛೆ ಇಟ್ಟು ಕೇಳಿ. ಕೈಲಾಸದಲ್ಲಿ ದೇವೇಂದ್ರ, ಅಗ್ನಿ, ವಾಯು ಎಲ್ಲ ದೇವತೆಗಳು ಕುಳಿತಿದ್ದಾಗ ಅಲ್ಲಿಗೆ ಕೈಲಾಸ ರೂಪವಾಗಿ ಅಲ್ಲಿ ನಾರದರು ಬಂದರು. ಒಂದು ಭಾಗದೊಳಗ ಋಷಿಮುನಿಗಳು ಕುಳಿತಿದ್ದಾರೆ, ಸಪ್ತ ಋಷಿಗಳು ಕುಳಿತಿದ್ದಾರೆ. ಒಂದು ಭಾಗದೊಳಗ ಇಂದ್ರ, ಅಗ್ನಿ, ವಾಯು, ಜಲ ಇವರೆಲ್ಲರೂ, ವರುಣ ಇವರೆಲ್ಲರೂ ಕುಳಿತಿದ್ದಾರೆ. ನಾರದರು ಬಂದರು. ನಾರಾಯಣ 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 ಅಂತೇಳಿ ನಾರದರನ್ನ ಕೂಡಿಸಿಕೊಂಡು ಎಲ್ಲಾ ದೇವತೆಗಳಾದಂತ ಇಂದ್ರ ಎಲ್ಲರೂ ಸೇರಿ ನಮಸ್ಕಾರವನ್ನ ಮಾಡಿ ಕೇಳ್ತಾ ಇದ್ದಾರಪ್ಪ, ಅಪ್ಪ ತ್ರಿಲೋಕ ಸಂಚಾರಿ ಅಪ್ಪ ನೀನು. ಹೇ ನಾರದ, ತ್ರಿಲೋಕ ಸಂಚಾರಿ ನೀನು. ನೀನು ಮೂರು ಲೋಕಗಳ ಅಧಿಪತಿ. ನೀನು ಮೂರು ಲೋಕಗಳಲ್ಲಿ ಏನು ನಡೀತಕ್ಕಂಥ ವಿಚಾರವನ್ನ ತಿಳಿಸ್ತದೆಯಪ್ಪ. ಯಾವ ಯಾವ ಕಾಲಕ್ಕ ಯಾವ ಯಾವ ವಿಚಾರ ನಡೀತದ, ಎಲ್ಲೆಲ್ಲಿ ನಡೀತದ ಅಂತ ಅಂದಾಗ, ಆಗ ನಾರದರು ಹೇಳಿದ್ರಂತ, ಅಪ್ಪ ಅಪ್ಪ ಬಳ್ಳಾರಿ ಜಿಲ್ಲಾ ಬಳ್ಳಾರಿ ತಾಲೂಕಿನೊಳಗೆ ಇರ್ತಕ್ಕಂಥ ಮೋಕ್ಷಾಪುರಿ ತಮ್ರಾಪುರಿ ಅಂತಕ್ಕಂಥ ಗ್ರಾಮದೊಳಗ, ಅಲ್ಲಿ ಆ ಮೋಕ್ಷಪುರಿ ಅಂತಕ್ಕಂಥ ಒಂದು ವಿಚಾರದೊಳಗ ಭಗವಂತನನ್ನ ಪ್ರಾರ್ಥನೆ ಮಾಡಕ ಕೊಡ್ತಿದ್ದಾಳ ಪಾರ್ವತಿ ದೇವಿ. ಆಕೆ ಯಾರು? ಆಕೆ ಬೇರೆ ಯಾರು ಅಲ್ಲಪ್ಪ, ಶ್ರೀಶೈಲ ಮಲ್ಲಿಕಾರ್ಜುನನ ಹೆಂಡತಿಯಾದಂತ ಭ್ರಮರಾಂಬ ಅಂತ ನಾರದ ಹೇಳಿದಂತ. ಭ್ರಮರಾಂಬ ಆಕೆ ಮೋಕ್ಷಪುರಿ ಅಂತಕ್ಕಂಥ ಗ್ರಾಮದೊಳಗ ಹೋಗಿ ತಪಸ್ಸನ್ನ ಮಾಡ್ತದಳ. ಏನಂತ? ಆಕಿನ್ನ ಆ ಪರಮಾತ್ಮನನ್ನ ನನ್ನ ಅಧಿಪತಿಯಾಗಿ ಪಡಿತೀನಿ ಅಂತ ಹೇಳಿ ಆ ಮೋಕ್ಷಪುರಿ ಎಂಬ ಗ್ರಾಮದೊಳಗ ಜನಿಸಿದಂತ ಎಲ್ಲಾ ಭಕ್ತಾದಿಗಳು ಧನ್ಯರಪ ಧನ್ಯರಪ ಅಂತೇಳಿ ನಾರದರು ಆ ಪುರಾಣವನ್ನ ಪ್ರಾರಂಭ ಮಾಡಿದರಂತೆ. ಎಲ್ಲಿ? ಇಂದ್ರನ ಒಂದು ಆಸ್ಥಾನದಲ್ಲಿ. ಶ್ರೀಶೈಲದಲ್ಲಿರುವಂತಹ ಮಲ್ಲಿಕಾರ್ಜುನನು ಯಾವ ರೀತಿಯಾಗಿ ನೆಲೆಸಿದನ? ಮಲ್ಲಿಕಾರ್ಜುನ ಎಂಬ ಹೆಸರು ಬರುವುದಕ್ಕೆ ಕಾರಣ ಏನು ನೋಡಿ? ಯಾಕಂದ್ರೆ ಅದು ನಮಗೆ ಮೂಲ ಸ್ಥಾನವಾಗುತ್ತೆ. ಈ ಪುರಾಣಕ್ಕೆ
ಶ್ರೀಶೈಲ ಮಲ್ಲಿಕಾರ್ಜುನನ ಸ್ಥಾನ ನಮಗೆ ಮೂಲ ಸ್ಥಾನವಾಗುತ್ತದೆ. ಯಾಕೆ ಶ್ರೀಶೈಲದೊಳಗಿರುವಂತ ಮಲ್ಲಿಕಾರ್ಜುನನಿಗೆ ಅಂತಂದ್ರೆ ಮೊದಲು ಲಿಂಗ ಉದ್ಭವ ಮೂರ್ತಿ. ಲಿಂಗು ಮೊದಲೇ ಹುಟ್ಟಿದೆ ಯಾವಾಗ? ಕೃತಯುಗದೊಳಗ. ಸತ್ಯಯುಗ, ತ್ರೈತಾಯುಗ, ದ್ವಾಪರ ಯುಗ, ನಾವು ಬದುಕ್ತಾ ಇರೋದು ಕಲಿಯುಗದೊಳಗೆ. ಮೊದಲೇ ಹುಟ್ಟಿದಂತ ಲಿಂಗವನ್ನ ಯಾವಾಗ ದ್ವಾಪರ ಯುಗದೊಳಗ ಅರ್ಜುನನು ಸ್ವಲ್ಪ ಇಚ್ಛೆ ಇಟ್ಕೊಂಡು ದ್ವಾಪರ ಯುಗದೊಳಗ ಅರ್ಜುನನೇನಿದನಲ್ಲ 12 ವರ್ಷ ವನವಾಸಕ್ಕೆ ಹೋದಾಗ ಅರ್ಜುನ ಹೇಳ್ತಾನ, ನಾನು ಮೇರು ಪರ್ವತದಲ್ಲಿ ಹೋಗಿ ತಪಸ್ಸನ್ನ ಮಾಡಿ ಭಗವಂತನನ್ನ ಒಲಿಸಿಕೊಂಡು ವಾಸವಸ್ತ್ರವನ್ನ ಪಡಿತೀನಂತೇಳಿ 4 ಮಂದಿ ಆದಂತ ಭೀಮ, ಧರ್ಮಜ, ನಕುಲ ಸಹದೇವರಿಗೆ ಹೇಳಿದ ಯಾರು? ಅರ್ಜುನ. ಹೇಳಿ ಕೈಲಾಸ ರೂಪದಾಗಿರ್ತಕ್ಕಂಥ ಭಗವಂತನನ್ನ ನಾನು ತಪಸ್ಸು ಮಾಡ್ತೀನಂತೇಳಿ ಶ್ರೀಶೈಲ ಬಂದ. ಶ್ರೀಶೈಲ ಭಾಗಕ್ಕೆ ಬಂದಾಗ ಅಲ್ಲಿ ಲಿಂಗ ರೂಪವಾಗಿರುವಂತಹ ಶ್ರೀಶೈಲ ಲಿಂಗವನ್ನ ಕಂಡು ಇದ ಬಹಳ ಧನ್ಯವಾದ ಸ್ಥಾನ ಅಂತೇಳಿ ಅಲ್ಲಿ ತಪಸ್ಸು ಮಾಡಲು ಕುಳಿತ. ದಿನನಿತ್ಯ ಯಾವ ರೀತಿಯಾಗಿ ತಪಸ್ಸು ಮಾಡ್ತಿದ್ದಂದ್ರೆ ಪುಟ್ಟಿಗಟ್ಟಲೆ ಮಲ್ಲಿಗೆ ಹೂವನ್ನ ತಗೊಂಡು ಅಭಿಷೇಕ ಮಾಡ್ತಿದ್ದಂತ ಭಗವಂತನಾದಂತ ಶಿವಲಿಂಗಕ್ಕೆ. ಪುಟ್ಟಿಗಟ್ಟಲೆ ರಾಶಿಗಟ್ಟಲೆ ಮಲ್ಲಿಗೆ ಹೂವುಗಳನ್ನ ತೆಗೆದು ದಿನನಿತ್ಯ ಅಭಿಷೇಕ ಮಾಡುತ್ತಿದ್ದಂತ ಶಿವನಾದಂತ ಶಿವ ಲಿಂಗಕ್ಕೆ ಅಂದು ಒಂದಲ್ಲ ಒಂದು ದಿನ ಪ್ರತ್ಯಕ್ಷನಾಗಿ ಹೇಳ್ದ. ಯಾರು? ಕೈಲಾಸ ವಾಸನಾದಂತ ಶಿವ ಹೇಳ್ತಾನೆ, ಅಪ್ಪ, ಮಲ್ಲಿಗೆ ಹೂವಿನಿಂದ ದಿನನಿತ್ಯ ಅಭಿಷೇಕ ಮಾಡಿದ ಸ್ಥಾನಕ್ಕಾಗಿ ಇನ್ನು ಮಲ್ಲಿಗೆ ಅಥವಾ ಅರ್ಜುನ ಮಾಡಿದಕ್ಕಾಗಿ ಮಲ್ಲಿಕಾರ್ಜುನ ಎಂಬ ಹೆಸರು ಬಂತು ನೋಡ್ರಿ. ಸ್ವಲ್ಪ ಅರ್ಥ ಮಾಡಿಕೊಳ್ಳಿ. ಶ್ರೀಶೈಲ ಮಲ್ಲಿಕಾರ್ಜುನಿಗೆ ಯಾಕೆ ಹೆಸರು ಬಂತಂದ್ರೆ ಮಲ್ಲಿಗೆ ಹೂವಿನಿಂದ ವರ್ಷಾನುಗಟ್ಟಲೆ ಅಭಿಷೇಕ ಮಾಡಿದ್ದಕ್ಕಾಗಿ ಯಾರು ಮಾಡಿದ್ರು? ಅರ್ಜುನ ಮಾಡಿದ್ದಕ್ಕಾಗಿ ಮಲ್ಲಿಕಾರ್ಜುನ. ಅರ್ಜುನನ ಹೆಸರು ಕೂಡ ಬಂತಲ್ಲಿ. ಅಂದಿನಿಂದ ಮಲ್ಲಿಕಾರ್ಜುನ ಅಂತೇಳಿ ನಿಮಗೆ ಎಲ್ಲರಿಗೆ ದರ್ಶನ ಕೊಡ್ತದನ. ಆ ಮಲ್ಲಿಕಾರ್ಜುನನ ಹೆಂಡತಿಯಾದಂಥ ದೇವಿ ನೋಡಿ, ದೇವಾನು ದೇವತೆಗಳೇನಾದ್ರೂ ನೆಲೆಸಬೇಕಾದ್ರೆ, ವಾಸ ಮಾಡಬೇಕಾದ್ರೆ ಏನಾದ್ರೂ ಒಂದು ವಿಷಯ ಇರ್ತದೆ. ಏನಾದ್ರೂ ಒಂದು ವಿಷಯ ಇರ್ತದೆ, ಸುಮ್ಮನೆ ಬರಲ್ಲ. ಇಲ್ಲಿ ಬರಬೇಕಾದ್ರೂ ಕೂಡ ಒಂದು ವಿಚಾರವಿದೆ. ದೇವಿ ಇಲ್ಲಿ ಹುಟ್ಟಬೇಕಾದಾಗ ಒಂದು ವಿಚಾರವಲ್ಲ, ಅದು ಮತ್ತೆ ಮುಂದೆ ಈಗ ಪುರಾಣದೊಳಗೆ ನಾನು ಹೇಳ್ತೀನಿ. ಮಲ್ಲಿಕಾರ್ಜುನನ ಹೆಂಡತಿ ಯಾಕಲ್ಲಿ ಭ್ರಮರಾಂಬ ರೂಪದೊಳಗೆ ನೆಲೆಸಿದಳು? ಭ್ರಮರಾಂಬ ರೂಪದೊಳಗೆ ಯಾಕೆ ನೆಲೆಸಿದಳಂದ್ರೆ ಅಲ್ಲಿ ಭ್ರಮರ ಅಂತಕ್ಕಂಥ ಅಥವಾ ಒಂದು ದುಂಬಿ ಅಂತಕ್ಕಂಥ ರಾಕ್ಷಸ ಅಲ್ಲಿ ಜನರಿಗೆ ಅಲ್ಲೇನು ಇವತ್ತಿಗೆ ನಡ್ಕೊಂಡು ಹೋಗ್ತಾರೆ ನೋಡ್ರೆ, ಶ್ರೀಶೈಲದಲ್ಲಿ ಕಾರ್ತಿಕ್ ನಡ್ಕೊಂಡು ಹೋಗ್ತಾರೆ, ವೆಂಕಟಾಪುರದಿಂದ ನಡ್ಕೊಂಡು ಹೋಗ್ತೀವಿ, 2 ದಿನದ ದಾರಿ ನಡೀತೀವಿ ಅಂತ ಏನು ಹೇಳ್ತದಿರಲ್ಲ, ಅದೆಲ್ಲ ಕಾಡಾಗಿತ್ತು. ಅಂದು ಆ ಕಾಡಿನೊಳಗ ಬರುವಂತ ಜನರನ್ನ ತಿನ್ನುವುದು, ತೊಂದರೆ ಕೊಡುವಂತ ರಾಕ್ಷಸ ಹುಟ್ಟಿದ್ದ. ಅಂತಹ ರಾಕ್ಷಸನನ್ನ ಸಂಹಾರ ಮಾಡಬೇಕಾದ್ರೆ ಇನ್ನು ಶಕ್ತಿಯಿಂದಲೇ ಸಾಧ್ಯ ಅಂತ ಪರಮಾತ್ಮ ತಿಳಿದು ಪರಮಾತ್ಮ ಕೂಡ ತಪಸ್ಸು ಮಾಡಿದಂತ ದೇವಿಗೋಸ್ಕರ ಅಂತಹ ಶಕ್ತಿಗಾಗಿ ತಪಸ್ಸನ್ನ ಮಾಡಿ ಶಕ್ತಿನ ಒಲಿಸಿಕೊಂಡು ಅಂತ ರಾಕ್ಷಸನನ್ನ ಸಂಹಾರ ಮಾಡಿದಂತ ಪಾರ್ವತಿ ದೇವಿಗೆ ಅಂದಿನಿಂದ ಭ್ರಮರ ಎಂಬ ರಾಕ್ಷಸರನ್ನ ಸಂಹಾರ ಮಾಡಿದಕ್ಕಾಗಿ ಭ್ರಮರಾಂಬ ಎಂಬ ನಾಮದಿಂದ ಬೆಳೆದಳಂತಳು. ಮಲ್ಲಿಕಾರ್ಜುನನ ಹೆಂಡತಿಯಾಗಿ ಭ್ರಮರಾಂಬ ಎನಿಸಿಕೊಂಡಳಂತ. ರಾಕ್ಷಸರನ್ನ ಸಂಹಾರ ಮಾಡಬೇಕಾದರೆ ಶಕ್ತಿಯಿಂದ ಮಾತ್ರ ಸಾಧ್ಯ. ಶಕ್ತಿಯಿಂದ ಮಾತ್ರ ಸಾಧ್ಯ. ಶಕ್ತಿನೇ ಭಗವಂತನಾದಂತ ಶಿವನ ಅರ್ಧನಾರೀಶ್ವರಿಯಾಗಿ ನಿಂತಿದ್ದಾಳ ನೋಡಿ. ಇದು ಮಲ್ಲಿಕಾರ್ಜುನನದಾಯಿತು. ಮಲ್ಲಿಕಾರ್ಜುನನಿಂದ ಕೈಲಾಸದಲ್ಲಿ ಯಾರು ಮೊದಲು ಪ್ರಾರಂಭ ಮಾಡಿದರಂದ್ರೆ ದೇವೇಂದ್ರ ನಾರದರಿಂದ ಕೇಳಲ್ಪಟ್ಟ. ನಂತರ ಅರ್ಜುನ ಪೂಜೆ ಮಾಡಿದಕ್ಕಾಗಿ ಮಲ್ಲಿಕಾರ್ಜುನ ಅಂತ ಹೆಸರು ಬಂತು. ಮಲ್ಲಿಕಾರ್ಜುನನಿಂದ ನಂತರ ಈ ತಮ್ರಾಪುರ ಎಂಬ ಗ್ರಾಮದೊಳಗೆ ಮತ್ತೆ ಪ್ರಾರಂಭ ಮಾಡೋಣ. ಈಗ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಪುರಾಣದ ವಿಚಾರ ಯಾಕೆ ಹೇಳಿದಂದ್ರೆ ದೇವಾನು ದೇವತೆಗಳ ಅವತಾರಗಳು ಇಲ್ಲಿ ಬರ್ಲಿಕ್ಕೆ ಕಾರಣ ಏನು? ತಮ್ರಾಪುರ ಎಂಬ ಗ್ರಾಮದೊಳಗೆ ಒಬ್ಬ ರಾಜ ಇದ್ದ.
ಇದ್ದ. ಯಾವಾಗ? 300 ವರ್ಷಗಳ ಹಿಂದೆ, 17-18ನೇ ಶತಮಾನದ ಕಾಲದೊಳಗ, 17-18ನೇ ಶತಮಾನದ ಕಾಲದೊಳಗ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಹೇಳ್ತೀನಿ ನೋಡ್ರಿ. ನಿಮಗೆ ಹೆಂಗ ಹಾಕ್ತಿದೆ ಅಂದ್ರೆ, ಅಂದೇ ಭಗವಂತ ಯಾವಾಗ ಕಲಿಯುಗ ಹುಟ್ಟಿತೋ ಅಂದ ಹೇಳಿದಂತ ಏನಂತ, 100 ವರ್ಷಗಳಿಗೆ ಒಂದು ಸಲ ಶರಣರು ಹುಟ್ಟುತ್ತಾರೆ. 100 ವರ್ಷಗಳಿಗೆ ಒಂದು ಸಲ ಶರಣರು ಜನಿಸ್ತಾರ. ಎಂತೆಂತ ಶರಣರು? ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿಗಳು, ಗಾದಲಿಂಗ ಸ್ವಾಮಿಗಳು, ಶಕ್ಷಾವಳಿ ತಾತ, ಅಲ್ಲಿಪುರದ ಮಹಾದೇವ ತಾತ, ಚಳುಗುಳಿಕೆ ಯರಿ ತಾತ, ಅನೇಕ 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 ಶರಣರು ಕಾಲ ಕಾಲಕ್ಕ ಜಾಗದೊಳಗ ಹುಟ್ಟಿ ಧರ್ಮ ಪ್ರಚಾರ ಮಾಡ್ತಾರ. 100 ವರ್ಷಗಳಿಗೊಂದು ಕಾಲ ಶರಣರು ಹುಟ್ಟುತ್ತಾರ. 1000 ವರ್ಷಗಳಿಗೆ ಒಂದು ಸಲ ಭಗವಂತನೇ ಕೈಲಾಸಕ್ಕೆ ಬರ್ತಾನಂತ ನೋಡಿ. ಅದು ಯಾವಾಗ? 12ನೇ ಶತಮಾನದೊಳಗ ಬಂದಿದ್ರು. ಎಲ್ಲರೂ ಬಸವಣ್ಣ, ಅಲ್ಲಮ ಪ್ರಭುಗಳು, ಅಕ್ಕಮಾದೇವಿ, ಇವ್ರು ಯಾರು ಬೇರೆ ಅಲ್ಲ. ಅಲ್ಲಮ ಪ್ರಭುಗಳೇ ಭಗವಂತನಾದಂತ ಶಿವ, ನಂದೀಶನೇ ಬಸವಣ್ಣ. ಈ ರೀತಿಯಾಗಿ ಕಾಲ ಕಾಲಕ್ಕೆ ಬರ್ತದಲ್ಲ. ಇಲ್ಲಿ 300 ವರ್ಷಗಳ ಹಿಂದೆ ಸೋಮದತ್ತ ರಾಜನೆಂಬ ಈ ತಮ್ರಾಪುರಿ ಎಂಬ ಗ್ರಾಮವನ್ನು ಆಳ್ತಾ ಇದ್ದ. ಯಾರು? ಸೋಮದತ್ತ ರಾಜ. ಆತನ ಹೆಂಡತಿ ಮೇನಕ. ಸೋಮದತ್ತನ ಹೆಂಡತಿ ಮೇನಕ ಇಡೀ ಸುತ್ತಮುತ್ತ ರಾಜ್ಯವನ್ನ ಆಳ್ವಿಕೆ ಮಾಡ್ತಾ ಇದನ. ತಮ್ರಾಪುರಿ ಎಂಬ ಗ್ರಾಮ ಇದ್ದ. ತಮ್ರಾಪುರಿ ಎಂಬ ಗ್ರಾಮದೊಳಗ ರಾಜ ಬಂಗಾರ, ವಜ್ರ, ವೈಡೂರ್ಯ ಎಲ್ಲವೂ ಸಂಪತ್ತ ಐತಿ. ಆದ್ರ ಒಂದು ಕೊರತ ಐತಿ. ಭಗವಂತ ಎಲ್ಲ ಕೊಟ್ಟಿರ್ತಾರ, ಒಂದು ಕಸ್ಕೊಂಡಿರ್ತಾರಂತ ನಾವು ನೀವು ಮಾತಾಡ್ತಿರಲ್ಲ. ಅಂತ ರಾಜನಿಗೂ ಕೂಡ ಒಂದು ಕೊರತೆ ಇತ್ತಂತ. ಏನು? ಮಕ್ಕಳಾಗಿರಲಿಲ್ಲ. ಏನು? ಮಕ್ಕಳಾಗಿರಲಿಲ್ಲ. ಮಕ್ಕಳಾಗಿಲ್ಲದ ಕಾರಣಕ್ಕಾಗಿ ಏನ್ ಮಾಡ್ತಾರೆ? ಮೇನಕಾದೇವಿ ಮತ್ತು ಸೋಮದತ್ತ ಎಂಬ ಇಬ್ಬರು ದಂಪತಿಗಳು ದಿನನಿತ್ಯ ಭಗವಂತನಾದಂತ ಶಿವನನ್ನ ಪ್ರಾರ್ಥನಾ ಮಾಡ್ತಾ ಇರ್ತಾರೆ. ಶಿವನನ್ನ ದಿನನಿತ್ಯ ಪ್ರಾರ್ಥನಾ ಮಾಡ್ತಾ ಇರ್ತಾರ. ಒಬ್ಬ ಯತಿಗಳ ಹತ್ರ ಹೋಗ್ತಾರ. ಒಬ್ಬ ಯತಿಗಳ ಹತ್ರ ಹೋದಾಗ ಆ ಯತಿಗಳಾದಂತ ಋಷಿಗಳು ಅಥವಾ ತಪಸ್ವಿಗಳಂತ ನಾವೇನು ಸ್ವಾಮಿತಕ್ಕಂತ ಹೇಳ್ತೀವಲ್ಲ, ಅವ್ರು ಏನ್ ಹೇಳ್ತಾರ? ಯವ್ವ, ನೀವು ಕಾತ್ಯಾಯಿನಿಯ ಪೂಜೆಯನ್ನ ಮಾಡಿ, ಕಾತ್ಯಾಯಿನಿಯ ವ್ರತವನ್ನ ಮಾಡಿರಿ ಅಂತ 3 ತಿಂಗಳ ಕಾಲ ಕಾತ್ಯಾಯಿನಿಯ ವ್ರತ ಮಾಡ್ರಿ ಅಂತ ಹೇಳಿದಾಗ ಮೇನಕಾದೇವಿ ಮತ್ತು ಸೋಮದತ್ತ ಎಂಬ ದಂಪತಿಗಳು ಅಂದಿನಿಂದ ಕಾತ್ಯಾಯಿನಿಯ ವ್ರತವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕಾತ್ಯಾಯಿನಿಯ ವ್ರತವನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ಕಾತ್ಯಾಯಿನಿ ಬೇರೆ ಯಾರು ಅಲ್ಲ, ಶ್ರೀಶೈಲ ಮಲ್ಲಿಕಾರ್ಜುನನ ಹೆಂಡತಿಯಾದಂತ ಭ್ರಮರಾಂಬದೇವಿ. ಶ್ರೀಶೈಲ ಮಲ್ಲಿಕಾರ್ಜುನನ ಹೆಂಡತಿಯಾದಂತ ಭ್ರಮರಾಂಬದೇವಿ ಶಿವನನ್ನ ಕೇಳ್ತಾರೆ. ಯಾಕಂದ್ರೆ ಎಲ್ಲಿಗೆ ಹೋಗ್ಬೇಕಾದ್ರೆ ಗಂಡನ ಕೇಳಿ ಹೋಗ್ಬೇಕಲ್ಲ. ಇವಾಗ ಜನ ಕೇಳ್ತಾರ ಇಲ್ಲ, ಹೌದಲ್ಲ? ಮೊಬೈಲ್ ಇರ್ತದೆ, ಫೋನ್ ಮಾಡಿ ಏನ ನಾ ಇಂತ ಹೋಗ್ಬೇಕು ನೋಡ, ಹೌದಲ್ಲ? ಈಗ ಕೇಳ್ತಾರ ಇಲ್ಲ ಗೊತ್ತಿಲ್ಲ. ಆದ್ರೆ ಮೊದಲು ನಮ್ಮ ತಾಯರು ಒಂದು ಕಾಲದೊಳಗ ಮೊದಲು ಯಜಮಾನಿಲ್ಲದಿರಿ 8 ಜನ ಎಲ್ಲಿಗೆ ಹೋಗ್ತಿದ್ದಿಲ್ಲ ಗಂಡನ ಕೇಳಲಾರ್ದಂಗ. ತವ್ರ ಮನೆಗೆ ಕೂಡ ಹೋಗ್ತಿದ್ದಿಲ್ಲ. ಯಾಕಂದ್ರೆ ಮುಂದೆ ಅದೆಲ್ಲ ಬರ್ತದೆ, ಏನೇನು ಅನಾಹುತ ಆಗ್ತಾವು, ಏನೇನು ಚರಿತ್ರೆ ನಡೀತೈತಿ, ಗಂಡನಿಗೆ ಹೇಳಲಾರ್ದಂಗ ಹೋದಂತ ವಿಚಾರಗಳು ಮುಂದೆ ಪುರಾಣದೊಳಗೆ ಬರ್ತಾವ. ಅಂಥ ಶಕ್ತಿ ಅವತಾರವಾಗಿದ್ರೂ ಕೂಡ ಪಾರ್ವತಿ ದೇವಿ ನನ್ನ ಗಂಡನನ್ನ ಕೇಳಿ ಹೋಗ್ತೀನಿ ಅಂತೇಳಿ ಭಗವಂತನಾದಂತ ಶ್ರೀಶೈಲ ಮಲ್ಲಿಕಾರ್ಜುನನ ಹತ್ತಿರ ಕುಳಿತು ಹೇಳ್ತಾಳ, ಯಪ್ಪ ಯಪ್ಪ ನನ್ನ ಪ್ರಾರ್ಥನೆ ಮಾಡ್ತದಾರ ಸೋಮದತ್ತ ಮತ್ತು ಮೇನಕಿ ಅಂತಕ್ಕಂಥವ್ರು. ಎಲ್ಲಿ? ಈ ತಮ್ರಾಪುರ ಎಂಬ ಗ್ರಾಮದೊಳಗ, ತಮ್ರಾಪುರಿ ಎಂಬ ಗ್ರಾಮದೊಳಗ ನನ್ನ ಪ್ರಾರ್ಥನೆ ಮಾಡ್ತದಾರ, ನಾನು ಹೋಗಿ ಬರಲ್ಲ ಅಂತ ಗಂಡನ ಕೇಳಿದ್ರು ಅಂತ ಭಗವಂತನಾದಂತ ಶಿವ ಹೇಳಿದ, ಹೋಗು, ಯಾರು ಬೇಡ ಅಂತಾರ. ಅವ್ರ ಬಟ್ಟೆ ಒಳಗ ಜನಿಸು ನೀನು ಅಂತ ಹೇಳಿ ಒಂದು ಮಗುವಿನ ರೂಪದೊಳಗ ಜನಿಸ್ಲಿಕ್ಕೆ ಅಪ್ಪಣೆಯನ್ನ ಕೊಡ್ತದನ. ಅಪ್ಪಣೆಯನ್ನ ಕೊಡುವುದಕ್ಕಿಂತ ಮುಂಚಿತವಾಗಿ ತಾಯಿ ಶ್ರೀಶೈಲ ಮಲ್ಲಿಕಾರ್ಜುನನಿಂದ ಶ್ರೀಶೈಲದಿಂದ ಇಲ್ಲಿಗೆ ಯಾವ ರೀತಿಯಾಗಿ ಬಂದಿಲ್ಲ ಅಂತ ಹೇಳಿ ನಮ್ಮ ಸಂಗೀತಗಾರರಾದಂತಹ ವಾಯುಗಳು ನಮಗೆಲ್ಲ ಅರ್ಥಪೂರ್ಣವಾಗಿ ತಿಳಿಸ್ತಾರೆ.
ಹರ ಮಹಾದೇವ. ಮೋಕ್ಷೋನ್ನಿಗಮರಣಯ ಪೀಡಿಗಾಸನ್ನಿ ಶ್ರೀ ಪಾರ್ವತಿ ಹೃದಯ ಕಮಲ ಪ್ರಭಾಕರನ್ ಶ್ಯಾಮಸಾಚಿತ ಚರಣ ಕಮಲ ಪ್ರಭಾಕರನ್ ಗೋಪತಿ ಧ್ವಜಮೇರುಜಾತಂ ವರಕ್ಷೇ ಕುಜಾಪಧರ್ಪಾಮಹರಂ ನಿಖಿಲ ಭಕ್ತ ಪ್ರಿಯನ್ ಶ್ರೀ ಬ್ರಹ್ಮ ನೆನೆಸುವ ಮೋಕ್ಷಾಪುರಿ ಮಲ್ಲಿಕಾರ್ಜುನನಂ ಹೊರಗೆ ಮನನಂ ಮದನಾದಿ ನೀಲಕಂಠಂ ಮಹದೇವ ಮದನಾದಿ ನೀಲಕಂಠಂ ಮಹದೇವ ಪ್ರೇಮದನಾದಿ ಚಿತ್ತ ನೀಲವ ನೀಲಕಂಠ ಮೆಚ್ಚಿಸುವ ಮಹಾನಾಟ್ಯ ವಿದ್ಯಾವಿದ್ಯ ಸರ್ವಜ್ಞನು ಕಾರಣಾಂತಿ ದಂಡ ಶೋಕದ ಮುಗುಗೆರೆವ ನಿಗರವೇ ಮಲ್ಲಿಕಾರ್ಜುನನ ವರವ ನಿನಗಿದ್ದು ದೇವ ಸಗಿಲಗಿ ಸಲಹುವೆ ಮನೆಯುತ್ತಲೇ ದೇವ ಸಹಿತ ಸಲಹುವೆ ಮನೆಯುತ್ತಲೇ ಸಲಹುವೆ ಮುತ್ತಲೇ ಶ್ರೀಶೈಲ ಮಲ್ಲಿಕಾರ್ಜುನನ ಕೇಳಿದಂತ ಬ್ರಹ್ಮರಾಮದೇವಿ ಯಪ್ಪ, ಹೇ ಅಧಿಪತಿಯಾದಂತ ಒಡೆಯನೇ, ನನ್ನನ್ನ ಬಹಳ ಭಕ್ತಿಯಿಂದ ಸೋಮದತ್ತ ಮತ್ತು ಮೇನಕ ಎಂತಕ್ಕಂತ ದಂಪತಿಗಳು ಬಹಳ ಭಕ್ತಿಯಿಂದ ಪೂಜೆ ಮಾಡ್ತಿದಾರಪ್ಪ. ನಾನು ಅವರ ಹೊಟ್ಟೆಯೊಳಗ ಹೋಗಿ ನಾನು ಜನಿಸಿ ಅಲ್ಲಿ ಇರ್ತಕ್ಕಂತ ನೋಡಿ, ಇಲ್ಲಿ ಕೂಡ ಒಬ್ಬ ರಾಕ್ಷಸನ ಕಾಟ ಇರ್ತದೆ. ಆ ರಾಕ್ಷಸನನ್ನ ಸಂಹಾರ ಮಾಡುವುದಕ್ಕಾಗಿ ಏನೇ ಹೇಳಿದಲ್ಲ, ದೇವರು ಯಾವ್ದಾ ವಿಚಾರದಾಗ ಜನಿಸ್ತದ್ರಂದ್ರೆ ಏನಾದ್ರೂ ಒಂದು ಅಲ್ಲಿ ಕಾರ್ಯರೂಪಕ್ಕೆ ಬರುವಂತದ್ದು ಇರ್ತದೆ. ಅಲ್ಲಿ ಒಂದು ಕಾರ್ಯರೂಪಕ್ಕೆ ಬರುವಂತದ್ದು ಇರ್ತದೆ. ಯಾವಾಗ ತಾಯಿ ಕೇಳಿದ ತಕ್ಷಣ ಭಗವಂತನಾದಂತ ಕೈಲಾಸ ವಾಸನಾದ ಶಿವ ಹೇಳ್ತಾನ, ಹೋಗಿ ಬಾ ಪಾರ್ವತಿ, ಹೋಗಿ ಬಾ. ಜಗತ್ತಿಗೆ ಒಳಿತು ಮಾಡುವಂತ ವಿಚಾರ ಇದ್ದಾಗ ನಾನು ಯಾಕೆ ತಡಿಬೇಕಂತೇಳಿ ಭಗವಂತನಾದಂತ ಶಿವ ಹೇಳ್ತದನ. ಈಗ ಇಲ್ಲಿ ಮತ್ತೆ ಏನು ಪ್ರಾರಂಭವಾಗಿದೆ ಅಂದ್ರೆ ನೋಡ್ರಿ, ಈ ನಾರಾಯಣ ಬಲೂರು ನಾರಾಯಣಾಚಾರ್ಯರಿದಾರಲ್ಲ, ಕೃತಯುಗದೊಳಗ ನಡೆದಂತ ವಿಚಾರವನ್ನ ತೆಗೆದುಕೊಂಡು ಇಂದು ನಮಗೆ ನಿಮಗೆಲ್ಲ ಪುರಾಣದ ರೂಪದೊಳಗೆ ತಿಳಿಸ್ತದ. ಕೃತಯುಗ ಯಾವಾಗ ಅಂದ್ರೆ ಸತ್ಯಯುಗಕ್ಕಿಂತ ಮುಂಚಿತವಾಗಿ ಹುಟ್ಟಿದ್ದು. ನೋಡ್ರಿ, ಸತ್ಯಯುಗಕ್ಕಿಂತ ಮುಂಚಿತವಾಗಿ ಹುಟ್ಟಿದಂತ ಕೃತಯುಗದೊಳಗೆ ನಡೆದಂತದ. ಅದಕ್ಕಾಗಿ ಹೇಳಿದೆ ನಾನು ಮೊದಲು ನಿಮಗೇನು ಹೇಳಿದೆ, ಇದು ಹೆಸರಿಗೆ ಮಾತ್ರ ನಾರಾಯಣಾಚಾರ್ಯರವರು, ಬೇರೆ ಯಾರಲ್ಲ, ವಿಷ್ಣುವಿನ ಸ್ವರೂಪ. ಭಗವಂತನನ್ನ ಶಿವನನ್ನ ಕೊಂಡಾಡಬೇಕಾದರೆ ವಿಷ್ಣು, ವಿಷ್ಣುವನ್ನ ಕೊಂಡಾಡಬೇಕಾದರೆ ಶಿವ. ಅವರ ರೂಪವನ್ನು ತಾಳಿ ಒಬ್ಬ ಯಾವುದೋ ಆಚಾರ ರೂಪದೊಳಗೆ ಬಂದಿರ್ತಾರೆ. ಕೃತಯುಗದೊಳಗ ಆಗ ಅಲ್ಲಿ ಯಾದವಾದಿ ಮತ್ತು ಊರಂತಕ್ಕಂಥ ವಿಚಾರ. ಕೃತಯುಗದೊಳಗ ಯಾದವಾದಿ ಊರೆಂಬ, ಯಾವಾಗ ನಮ್ಮ ಇಲ್ಲಿ ಸಂಭ್ರಾಪ್ತಿ ಎಂಬ ಗ್ರಾಮ ಅಂತ ನಾವು ಏನು ಕರಿತೀವಲ್ಲ, ಕೃತಯುಗದೊಳಗ ಯಾದವಾದಿ ಎಂಬ ಊರಿನೊಳಗ ವಿಪ್ರ ಶರ್ಮ ಅಂತಕ್ಕಂಥ ಒಬ್ಬ ರಾಜನಿದ್ದ. ವಿಪ್ರ ಶರ್ಮ ಆ ರಾಜನ ಹೆಂಡತಿ ಸಾಧುಮತಿ, ಬಹಳ ಭಕ್ತಿಯುಳ್ಳವರು. ಬಹಳ ಭಕ್ತಿಯುಳ್ಳವರು ಅವರ ಗಂಡನನ್ನ ಕುರಿಸಿ ಕೇಳ್ತಾರೆ, ಅಪ್ಪ ಜಗತ್ತಿನೊಳಗೆ ನಡೀತಾ ಇರಲ್ಲ ಈ ಜಗದಾದ ಕರ್ತೃಗಳಾದಂತ ಪಾರ್ವತಿ ಪರಮಾತ್ಮನ ಚರಿತ್ರೆಯನ್ನ ಹೇಳು ಅಂತ ಹೇಳಿದಾಗ, ಆಗ ವಿಪ್ರ ಶರ್ಮನಂತಕ್ಕಂಥವನು ಆ ಹೆಂಡತಿಗೆ ಹೇಳ್ತಾನ, ಯಾರಿಗೆ? ಸಾಧುಮತಿ ಎಂಬಕಿಗೆ ಹೇಳ್ತಾನ, ಏ ಸಾಧುಮತಿ, ಜಗತ್ತಿನ ಒಡೆಯರಾದಂತ ಪಾರ್ವತಿ ಪರಮಾತ್ಮರ ಚರಿತ್ರೆ ಎಷ್ಟೊಂದು ಹೇಳಮ್ಮ, ಎಷ್ಟೊಂದು
ಜೀವರಾಶಿಗಳನ್ನೆಲ್ಲ ಸಲ್ಲುವಂತಹ ಭಗವಂತನ ಚರಿತ್ರೆ ಎಷ್ಟಂತ ಹೇಳಲ್ಲ ಅಂತ ಹೇಳಿದಾಗ ಒಂದ್ಸರ ಅಲ್ಲಿ ಏನಾಗಿದೆ ಅಂದ್ರೆ ಕೃತಯುಗದೊಳಗ ಯಾರು ಕೃತಯುಗದೊಳಗೆ ಹಿರಣ್ಯಾಕ್ಷ ಮತ್ತೆ ಸತ್ಯಯುಗದೊಳಗ ಹಿರಣ್ಯಕಶ್ಯಪ ತಮ್ಮ ಹಿರಣ್ಯಕಶ್ಯಪನ ತಮ್ಮ ಪ್ರಹ್ಲಾದ ಮಗ ಪ್ರಹ್ಲಾದ ಅಂತ ಕೇಳಿವಲ್ಲ ಭಕ್ತ ಪ್ರಹ್ಲಾದನ ಪಿಕ್ಚರ್ ನೋಡಿ ಹೌದಾ ಭಕ್ತ ಪ್ರಹ್ಲಾದನ ಪಿಕ್ಚರ್ ನೋಡಿಲ್ಲ ಆ ಭಕ್ತ ಪ್ರಹ್ಲಾದನ ತಂದೆ ಹಿರಣ್ಯಕಶ್ಯಪ ಹಿರಣ್ಯಕಶ್ಯಪನ ಅಣ್ಣ ಹಿರಣ್ಯಾಕ್ಷ ಆ ಕೃತಯುಗದೊಳಗೆ ಹಿರಣ್ಯಾಕ್ಷ ಏನು ಮಾಡ್ತಾನ ಈ ಭೂಮಿಯನ್ನ ಚಾಪೆ ಸುತ್ತಿದಾಗ ಸುತ್ತಿಗೆ ಬಿಡ್ತಾನ ಅಂತಹ ಶಕ್ತಿಯುಳ್ಳವನಾಗಿದ್ದ ಇಡೀ ಭೂಮಿಯನ್ನ ಚಾಪೆ ಸುತ್ತಿದಾಗ ಸುತ್ತಿ ಕೊಂಕಣದಾಗ ಇಟ್ಕೊಂಡು ಹೋಗಿ ಸಮುದ್ರದಾಗ ಎತ್ತು ಬಿಡ್ತಾನ ಭೂಮಿನ ಯಾರು ಜಗತ್ತೇ ಬೆಳಿಬಾರ್ದು ಜನರು ಬದುಕಬಾರ್ದು ಭೂಮಿ ಇರಬಾರ್ದು ಭೂಮಿ ಇದ್ದಲ್ಲ ದೇವತೆಗಳು ಬದುಕಲಿಕ್ಕೆ ಸಾಧ್ಯ ಅಂತ ಹೇಳಿ ಅಂತಹ ರಾಕ್ಷಸನಾಗಿದ್ದಂತ ಹಿರಣ್ಯಾಕ್ಷ ನೀವೇ ಇಲ್ಲ ಹಿರಣ್ಯಾಕ್ಷ ಯಾವಾಗ ಸಮುದ್ರದೊಳಗೆ ಹೆಸರು ದೇವತೆಗಳಿಗೆ ತೊಂದರೆ ಆಯ್ತು ಭಕ್ತರಿಲ್ಲ ಅಂದ್ರೆ ಸ್ವಾಮಿಗಳಿಲ್ಲ ಅಂದ್ರೆ ಭಕ್ತರಿಲ್ಲ ಅಂದ್ರೆ ದೇವರಿಲ್ಲ ಭಕ್ತರೇ ದೇವರಿಗೆ ಶ್ರೇಷ್ಠ ಮಕ್ಕಳಿಲ್ಲ ಅಂದ್ರೆ ತಂದೆನೇ ಬದುಕ್ತಾರೆ ನಮಗೆ ಮಕ್ಕಳಿಲ್ಲ ಅಂದ್ರೆ ನಾವು ಬದುಕಕ್ಕಾಗುತ್ತದೆ ಹಂಗ ಭಗವಂತನಿಗೆ ನಾವು ನೀವುಗಳೆಲ್ಲ ಮಕ್ಕಳೇ ಇಲ್ಲ ಅಂದ್ರೆ ಅವ್ರು ಯಾಕೆ ಹೆಂಗ ಬದುಕ್ತಾರ ಮತ್ತೆ ಚಿಂತೆ ಮಾಡಿಬಿಟ್ಟು ನಂತರ ಭಗವಂತನಾದಂತ ವಿಷ್ಣು ಏನ್ ಮಾಡ್ತಾನೆ ವರಾಹ ಅವತಾರ ತಾಳ್ತಾನ ಹಂದಿ ಅವತಾರ ವರಾಹ ಅವತಾರ ತಾಳ್ಬಿಟ್ಟು ಭೂಮಿಯನ್ನ ಮೇಲೆ ಹತ್ಕೊಂಡು ಬರ್ತಾರ ಯಾಕಂದ್ರೆ ಅಂಶ ಶಕ್ತಿ ಬೇಕಲ್ಲ ಭೂಮಿ ಹತ್ಬೇಕಂದ್ರೆ ಸಾಮಾನ್ಯ ಆಗಲ್ಲ ಅಂತ ಹೇಳಿ ಆ ಕೋರೆ ಹಲ್ಲುಗಳ ಮೇಲೆ ಭೂಮಿಯನ್ನ ಮೇಲೆ ತಂದು ಭೂಮಿಯನ್ನ ಮತ್ತೆ ಇದ್ದಂತ ಜಾಗದೊಳಗಿರ್ತಾರೆ ಅದಾದ ನಂತರ ಒಬ್ಬ ಕಶ್ಯಪ ಮಹಾಮುನಿಗಳಿಗೆ ಇಬ್ಬರು ಹೆಂಡರು ಯತಿ ಅದಿತಿ ನೋಡ್ರಿ ಕಶ್ಯಪ ಮಹಾಮುನಿಗಳಿಗೆ ಯತಿ ಮತ್ತು ಅದಿತಿ ಅಂತಕ್ಕಂತ ಇಬ್ಬರು ಹೆಂಡರಿರ್ತಾರ ಯತಿಗಳಿಗೆ ಪ್ರತಿಯೊಬ್ಬ ಮಕ್ಕಳಾದ್ರೆ ದೇವತೆಗಳು ಹುಟ್ಟುತ್ತಾ ಇರ್ತಾರ ಆದ್ರೆ ಅದಿತಿಗೆ ರಾಕ್ಷಸರು ಹುಟ್ಟಿರ್ತಾರಂತೆ ಅಂದ ಹೇಳಿದ್ರಂತೆ ಒಳ್ಳೆಯದು ಮತ್ತು ಕೆಟ್ಟದು ಹಗಲು ರಾತ್ರಿ ಕಷ್ಟ ಸುಖ ಅದಕ್ಕಾಗಿ ಹೇಳಿದ್ರು 12 ತಾಸು ಭಗವಂತ ಎಲ್ಲವನ್ನು ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಲ್ಲಿ ಬರ್ತಕ್ಕಂಥದ್ದು ಎಲ್ಲವೂ ಇರ್ತತಿ ಅಂದ ದೇವಾನುದೇವತೆಗಳು ಹುಟ್ಟಿದ್ದಿನೇ ರಾಕ್ಷಸರು ದಾನವರು ಹುಟ್ಟಿಕೊಂಡಿದ್ದಾರೆ ಆ ರಾಕ್ಷಸರು ಇವ್ರಿಗಿನ ದೇವಾನುದೇವತೆಗಳಿಗಿಂತ ಬಲಿಷ್ಠರಾಗಿದ್ರು ಅವ್ರು ಏನ್ ಮಾಡ್ತಾರೆ ಎಲ್ಲಾರು ದೇವಾನುದೇವತೆಗಳನ್ನ ಜಗತ್ತನ್ನ ನಾಶ ಮಾಡಲಿಕ್ಕೆ ಹೊರಟಿದಾರಂತ ರಾಕ್ಷಸರು ಆಗ ದೇವೇಂದ್ರನಿಗೆ ಹೇಳಿದ್ರೆ ಯಾರು ಹರಿಹರ ಬ್ರಹ್ಮಾದಿಗಳು ಹೋಗಿ ಇಡೀ ರಾಕ್ಷಸರನ್ನ ಕೂಡಿಸಿಕೊಂಡು ಒಂದು ಉಪಾಯ ಹೇಳು ಏನಂತ ನೋಡಿ ನಿಮಗೆ ಜೀವನ ಪರ್ಯಾಂತರ ಸಾವೇ ಬರಲ್ಲ ಸಾವು ಬರಬಾರ್ದಂದ್ರೆ ಒಂದು ಕೆಲಸ ಮಾಡಬೇಕು ಯಾಕಂದ್ರೆ ದೇವತೆಗಳಿಂದ ಹೊತ್ಕೊಂಡು ಬರಕ್ಕಾಗಲ್ಲ ಯಾವುದು ಮೇರು ಪರ್ವತವನ್ನ ಹೊತ್ತುಕೊಂಡು ಬಂದು ವಾಸಕಿ ಅಂತಕ್ಕಂಥ ನಾಗದೇವತೆಯನ್ನ ಹಿಡಿದು ಹಗ್ಗವಾಗಿ ಮಾಡಿಕೊಂಡು ಸಮುದ್ರವನ್ನ ಕಟ್ಟಿದಾಗ ಅಲ್ಲಿಂದ ಬರುವಂತಹ ಅಮೃತವನ್ನ ನೀವು ಕುಡಿಯುವಂತೆ ಅಂತ ಹೇಳಿ ದೇವೇಂದ್ರನಿಂದ ಸುಳ್ಳು ಹೇಳಿಸಿರು ದೇವಾನುದೇವತೆಗಳು ಯಾಕೆ ಸುಳ್ಳು ಹೇಳಿದ್ರು ಅಂದ್ರೆ ಲೋಕ ಕಲ್ಯಾಣಕ್ಕಾಗಿ ಲೋಕದ ಕಲ್ಯಾಣಕ್ಕಾಗಿ ದೇವಾನುದೇವತೆಗಳು ದೇವೇಂದ್ರನ ಕೂಡ ಹೇಳಿಸಿದ್ರು ಆ ಒಂದು ಮಾತನ್ನ ಕೇಳಿದಂತ ರಾಕ್ಷಸರೆಲ್ಲರೂ ಹೋಗಿ ಮೇರು ಪರ್ವತವನ್ನ ಹೊತ್ಕೊಂಡು ಬಂದು ವಾಸಕಿ ಎಂಬ ನಾಗದೇವತೆಯನ್ನ ಹಗ್ಗವಾಗಿ ಸುತ್ತಿ ಈ ಕಡೆ ಬಾಲದ ಕಡೆ ಎಲ್ಲಾ ರಾಕ್ಷಸರು ಮುಖದ ಕಡೆ ದೇವಾನುದೇವತೆಗಳು ನಿಂತ್ಕೊಂಡ್ರು ಕಠಿಣದ ಸಮುದ್ರವನ್ನ ಒಂದೊಂದವಾಗಿ ಮೊದಲು ನೋಡಿ ಜಗತ್ತಿನೊಳಗೆ ಸ್ವಲ್ಪ ಹತ್ತ ಮಾಡ್ಕೊಳ್ರಿ ಮೊದಲು ಬಂದಿದ್ದು ಅಮೃತವಲ್ಲ ವಿಷ ಬಂತು ಅದಕ್ಕೆ ಜೀವನದೊಳಗೆ ಹೇಳೋದು ಮೊದಲು ನೀವು ಕಷ್ಟ ಪಡೋದು ಕಲೀರಿ ಫಸ್ಟ್ ವಿಷ ಕುಡಿಯೋದು ಕಲೀರಿ ವಿಷ ಅಂದ್ರೆ ಕಷ್ಟ ಅನುಭವಿಸೋದು ಕಲೀರಿ ನಂತರ ಸುಖನ ನೀವಾಗಿ ನೀವು ಪಡಿತೀರಿ ನಂತರ ಸುಖವನ್ನ ನೀವಾಗಿ ನೀವು ಪಡಿತೀರಿ ಮೊದಲು ಇಲ್ಲಿ ಬಂದಿದ್ದು ದೇವಾನುದೇವತೆಗಳಿಗೆ ಮತ್ತು ರಾಕ್ಷಸರಿಗೆ ಅಮೃತ ಬರಲಿಲ್ಲ ಮೊದಲು ವಿಷ ಬಂತು ವಿಷ ಬಂದ ತಕ್ಷಣ ವಿಷ ಎಲ್ಲ ಹರಡಾಕತ್ತಿತ್ತು ಜಗತ್ತೆಲ್ಲ ಸುಡಾಕತ್ತೈತಿ ದೇವಾನುದೇವತೆಗಳು ಕೂಡ
ಚಿಂತೆ ಮಾಡಕತ್ತಿದ್ರೆ ಹೆಂಗ್ ಮಾಡೋದು ಅಂತ ಹೇಳಿ ಬ್ರಹ್ಮನ ಹತ್ರ ಹೋದ್ರು. ಬ್ರಹ್ಮ ನನ್ನಿಂದ ಸಾಧ್ಯವಿಲ್ಲ. ನಂತರ ವಿಷ್ಣು ಕೇಳ್ತದರಪ್ಪ, ನಾನು ತಾಂಬೂರಿ ರೂಪದೊಳಗೆ ಕುಳಿತುಕೊಂಡು ಭೂಮಿನ ಹೊತ್ಕೊಂಡಿದ್ದೀನಿ ಮೇಲೆ ಮೇರು ಪರ್ವತವನ್ನ, ನನ್ನಿಂದ ಸಾಧ್ಯವಿಲ್ಲ ಅಂದಾಗ ಇನ್ನು ಉಳಿದಂತ ಕೈಲಾಸ ವಾಸನಾದಂತ ಪರಮಾತ್ಮನಿಗೆ ಹೇಳ್ತಾರ, ಆಯ್ತು ಆ ಶಕ್ತಿ ನನ್ನ ಕಾಪಾಡ್ತಾಳಂತ ಹೇಳಿ ಬಂದು ಅಲ್ಲಿ ಬಂದಂತ ವಿಷವನ್ನ ಘಟಘಟನೆ ಕೊಡುದು. ಈ ಕಡೆ ದೇಹದೊಳಗೆ ಹೋದ್ರೆ ಭಗವಂತ ಸುಟ್ಟು ಹೋಗ್ತಾನ, ಹೊರಗೆ ಬಿಟ್ರೆ ಪ್ರಪಂಚ ಸುಡುತ್ತದಿ. ಅದಕ್ಕೆ ಏನ್ ಮಾಡ್ದ, ಯವ್ವ ನೀನ ಕಾಪಾಡಬೇಕು ಶಕ್ತಿ ಅಂತ ಹೇಳಿ ಕುಡಿದಾಗ ನಂತರ ಅಲ್ಲಿಂದ ಓಡಿ ಬಂದು ದೇವಿ ಗಂಟಲನ್ನ ಹಿಡಿದುವಂತ, ಪರಮಾತ್ಮನ ಗಂಟಲನ್ನ ಹಿಡಿದುವಂತ ಆ ವಿಷ ಅಲ್ಲೇ ನಿಂತ್ಕೊಳ್ತ ಅಂದಿನಿಂದ ವಿಷಕಂಠನೆಂಬ ನಾಮದಿಂದ ಶಿವ ಸಾಂಬ ಜಯ ನಮಃ ಪಾರ್ವತಿ ಅಂದಿನಿಂದ ವಿಷಕಂಠನೆಂಬ ನಾಮದಿಂದ ಬೆಳಗತ್ತಿದ್ದಂತ ಭಗವಂತನಾದಂತ ಶಿವ. ಅದಕ್ಕ ಹಳದಿ ಕಲರ್ ಅಥವಾ ಹಸಿರು ಮೈ ಆಯ್ತಂತ ವಿಷ ಕೂದಾಗಲಿಂದ ಹೇಳುದು ಭಗವಂತನಿಗೆ. ಅಂತಹ ಶಿವನಿಗೆ ಬಿಟ್ಟಿಲ್ಲ. ಆಗ ಆ ಸಾಧುಮತಿ ಅಂತಕ್ಕಂಥ ಹೆಂಡತಿಗೆ ಹೇಳ್ತಾನ ಒಬ್ಬ ರಾಜ, ಇವ ಈ ಭಗವಂತನ ಚರಿತ್ರೆಯನ್ನ ಎಷ್ಟೊಂದು ಹೇಳಲಿ, ಅಲ್ಲಿಂದ ರಾಕ್ಷಸರು ಒಂದು ಭಾಗ, ದೇವಾನು ದೇವತೆಗಳು ಒಂದು ಭಾಗವಾಗಿ ಆ ಅಮೃತ ಬಂದ ನಂತರ ಅಮೃತವನ್ನ ಕುಡಿದು ಸಾವು ಬರಲಾರ್ದಂಗ ಮಾಡಿಕೊಂಡಿದಾರಲ್ಲ, ಇದು ಜಗತ್ತಿನ ನಿಯಮವಾಗಿದೆ. ಯಾಕ ಲೋಕ ಕಲ್ಯಾಣಕ್ಕಾಗಿ ಬದುಕಿದಂತ ಶರಣರನ್ನ ನಾವು ನೀವುಗಳು ಕೇಳಿವಿ ನೋಡಿವಿ. 300 ವರ್ಷ ಇದ್ರು 400 ವರ್ಷ ಇದ್ರು ಅಂತ ಕೇಳ್ತದಿಲ್ಲ. ಯಾಕ ಲೋಕದ ಕಲ್ಯಾಣಕ್ಕಾಗಿದ್ದಾಗ ಅವರಿಗೆ ಆಯುಷ್ ಇರಲ್ಲ, ಆಯುಷ್ ಲೆಕ್ಕನೇ ಇರಲ್ಲ. ನಾವು ನಮಗೆ ನಮ್ಮ ಹೆಸರು, ನಮ್ಮ ಮಕ್ಕಳು, ನಮ್ಮ ಜೀವನ, ನಮ್ಮ ವಸ್ತು, ನಮ್ಮ ಆಸ್ತಿ ಅಂತ ಬದುಕ್ತದೀವಲ್ಲ, ನಮ್ಮ ಆಯುಷ್ ಅಷ್ಟೇ. ಅದಕ್ಕೆ ಹೇಳ್ತಾರಲ್ಲ, ಆಸೆನೇ ದುಃಖಕ್ಕೆ ಮೂಲ. ಯಾವುದು ಮೂಲ? ಆಸೆ. ಮನುಷ್ಯನಿಗೆ ಆಸೆನೇ ದುಃಖಕ್ಕೆ ಮೂಲ. ಜೀವನದೊಳಗೆ ಎಲ್ಲವೂ ಇರಬೇಕು. ಅಷ್ಟವರ್ಣಗಳಿಂದ ಕೂಡಿದಂತ ಪುರಾಣವೇ ಮನುಷ್ಯನ ಜೀವನಕ್ಕೆ ಆಧಾರವಾಗುತ್ತದೆ. ಯಾವ್ಯಾವು? ಏನು ಮಾಡೋದು ಬೇಕಾಗಿಲ್ಲ, ನೀವು ತಪಸ್ಸು ಮಾಡೋದು ಬೇಕಾಗಿಲ್ಲ, ಸಿದ್ಧಿ ಮಾಡೋದು ಬೇಕಾಗಿಲ್ಲ, ನೀವು ಹೋಗ್ಬಿಟ್ಟು ಎಲ್ಲರ ಗವಿಯೊಳಗೆ ಕುಂತು ನೀವು ಭಗವಂತನ ಕಾಣೋದು ಬೇಕಾಗಿಲ್ಲ. ದಿನನಿತ್ಯ ಅಷ್ಟವರ್ಣಗಳಲ್ಲಿರ್ತಕ್ಕಂಥ ಭಾಗಗಳನ್ನ ನೀವು ದಿನನಿತ್ಯ ಬೆಳೆಸಬೇಕು. ತಾಯಂದ್ರಿಗೆ, ಅಣ್ಣಂದ್ರಿಗೆ, ಎಲ್ಲರಿಗೆ ಕೈ ಮುಗಿದು ಹೇಳ್ತೀನಿ, ಯಾರೇ ಜಾತಿ ಇರಲಿ ದಿನನಿತ್ಯ ಭಸ್ಮವನ್ನ ಧರಿಸಿ. ನಿಮ್ಮಲ್ಲಿರ್ತಕ್ಕಂಥ ಗ್ರಹಗತಿಗಳು ಅವೇ ದೂರವಾಗ್ತದೆ. ರುದ್ರಾಕ್ಷಿಯನ್ನ ಧರಿಸಿ. ನಾವು ಮಾಂಸ ತಿಂತದೀವಿ, ನಾವು ಅದನ್ನು ತಿಂತದ್ವಿ, ಆಯ್ತು ತಿನ್ನುವಷ್ಟೊಳಗೆ ಎಲ್ಲಾದ್ರೂ ದೇವರ ಮನೆ ಹತ್ರ ಇಟ್ಬಿಟ್ಟು ತಿರುವಿಲ್ಲ, ಯಾವ ಜಾತಿ ಅಂತ ನಾವು ಹೇಳಕ್ ಬರಲ್ಲ. ಆದ್ರೂ ಮಾಂಸನ ಕಡಿಮೆ ಮಾಡಿ. ಮಾಂಸದಿಂದ ಬದುಕ್ತೀವಿ ಅನ್ನೋದು ಸುಳ್ಳು. ನನ್ನ ಜೀವನದ ನಿಮಗೆ ನೀತಿ ಒಳಗೆ ಹೇಳಕತ್ತೀನಿ, ಮಾಂಸನ ಕಡಿಮೆ ಮಾಡ್ಕೊಂತ ಹೋಗ್ರಿ. ಯಾಕಂದ್ರೆ ಒಂದ ಪ್ರಾಣಿನ, ಒಂದು ಪಕ್ಷಿನ ನಾವು ಹಿಂಸೆ ಮಾಡಿ ತಿಂದ್ರೆ ಅದೇನ್ ಸಾಧ್ಯ ರೀ? ನಿಮಗೆ ಮನಸ್ಸಿಗೆ ಹೆಂಗ್ ಹೋಗ್ತದ್ರಿ? ಬರ್ತಾ ಕಡಿಮೆ ಮಾಡಿ. ಯಾವ ಮನುಷ್ಯಗ ಬದುಕಾಕ ಬರೀ ಗೆಡ್ಡೆ ಗೆಣಸುಗಳನ್ನು ತಿಂದು ಬದುಕಿದಂತ ಜನರಿದ್ದಾರೆ. ನಮಗೀಗ ಮುಷ್ಟಾನ ಭೋಜನ ಸಿಕ್ಕತಿ, ಹೌದಾ? ಮುಷ್ಟಾನ ಭೋಜನ ಸಿಕ್ಕತಿ, ಅದು ಆಯ್ತು. ನಂತರ ವಿಭೂತಿ ಆಯ್ತು, ರುದ್ರಾಕ್ಷಿ ಆಯ್ತು, ಶಿವನ ಪಾದೋದಕ ಜಂಗಮನನ್ನ ತಿಂಗಳಿಗೆ ಒಂದ್ಸರಿ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಪಾದ ಪೂಜೆ ಮಾಡಿ. ನೀವು ಅವ್ರಿಗೇನು ಸಂಪತ್ತು ವಜ್ರ ವೈಢೂರ್ಯ ಕೊಡೋದು ಬೇಕಾಗಿಲ್ಲ. ಪದ್ಧತಿ ಮೊದಲು ಬಹಳ ಶ್ರೇಷ್ಠವಾಗಿತ್ತು, ಇತ್ತೀಚೆಗೆ ಹೋಗಿದೆ. ಒಬ್ಬ ಜಂಗಮ ಮೂರ್ತಿಯನ್ನು ಯಾರನ್ನಾಗಲಿ, ಹುಡುಗಾಗಿರ್ಲಿ ದೊಡ್ಡವರಾಗಿರ್ಲಿ ಯಾರಾಗಲಿ, ಜಂಗಮನ ಮೂರ್ತಿನ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ಯಾವ ಜಾತಿ ಆದ್ರೂ ನಡೀತೈತಿ. ಹಿಂಗಾಗಿರತ್ತೆ ಕರ್ಕೊಂಡು ಹೋಗ್ಬೋದು, ಅವ್ರನ್ನೇ ಕರ್ಕೊಂಡು ಹೋಗಿ ಇಲ್ಲ, ಎಲ್ಲರ ಪದ್ಧತಿಯನ್ನು ಬೆಳೆಸ್ಕೊಂಡು ಬರೋಣ. ಜಂಗಮನನ್ನ ತಿಂಗಳಿಗೆ ಒಂದ್ಸಲ ಮನೆಗೆ ಕರ್ಕೊಂಡು ಹೋಗಿ ಹುಣಿವೆ ಅಥವಾ ಅಮಾವಾಸ್ಯ ಕರ್ಕೊಂಡು ಹೋಗಿ ಪಾದ ಪೂಜೆ ಮಾಡ್ಕೊಂಡು ಆ ಪಾದನ ಪ್ರೋಕ್ಷಣೆ ಮಾಡಿ, ಪ್ರಸಾದವನ್ನ ಆದ್ರೆ ಮಾಡಿಸಿ. ಇಲ್ಲ ನಿಮ್ಮ ಕೈಲಾದಷ್ಟು ತಾಂಬೂಲವನ್ನ ಕೊಡಿ. 11 ರೂಪಾಯಿ ಕೊಟ್ಟರು ನಡೀತದೆ, ನಿಮ್ಮ ಕೈಲಾದಷ್ಟು. ಆಯ್ತಾ? ಯಾವ್ಯಾವ ಅಷ್ಟವರ್ಣಗಳನ್ನ ಬೆಳೆಸಿದಾಗ ಮಾತ್ರ ಮನುಷ್ಯನ ಹುಟ್ಟಿದ ಸಾರ್ಥಕ ಆಗ್ತದೆ. ಮುಂದಿನ ಜನ್ಮ ನೀವು ಕಂಡಿಲ್ಲ, ನಾವು ಕಂಡಿಲ್ಲ. ಮುಂದಿನ ಜನ್ಮ ಮನುಷ್ಯನ ಜನ್ಮ ಇದ್ದಂತ ಯಾರು ಕಂಡಿಲ್ಲ. ಯಾಕ? ಇದ ಜನ್ಮವನ್ನ ಪಾವನ ಮಾಡಿಕೊಳ್ಳಿ, ಪಾವನ ಮಾಡಿಕೊಳ್ಳಿ. ಜನ್ಮ, ಮನುಷ್ಯನ ಜನ್ಮ ಬರಬೇಕಾದ್ರೆ 81 ಲಕ್ಷ ಜೀವರಾಶಿಗಳೊಳಗ ಮುಗಿದ ಮೇಲೆ ಮನುಷ್ಯನ ಜನ್ಮ ಬರ್ತದ್ರಿ. ಮತ್ತೆ ನೀವು ಯಾಕೆ ಬೇರೆ ಜನ್ಮಕ್ಕೆ ಪಾದಾರ್ಪಣೆ ಮಾಡಿಲ್ಲ? ಮನುಷ್ಯನ ಜನ್ಮ
ಅಷ್ಟು ಶ್ರೇಷ್ಠವಾದದ್ದು, ಅಷ್ಟು ಶ್ರೇಷ್ಠವಾದದ್ದು. ಅದಕ್ಕ ಹೇಳ್ತಾನ ಯಾರು ಹರಿಹರ ಬ್ರಹ್ಮಾದಿಗಳಲ್ಲಿ ಕೂಡ ಬ್ರಹ್ಮ ಕೇಳದಂತೆ ನಾರದನನ್ನ ಬ್ರಹ್ಮ ಕೇಳದಂತೆ ಏನು ಯಪ್ಪ ಅರಿವು ಜ್ಞಾನ ಅಂತಕ್ಕಂಥದ್ದನ್ನ ಎಲ್ಲಿ ಬಚ್ಚಿಟ್ರಬೇಕು ಅಂತ ನಾರದನ ಕೇಳದಂತ ಬ್ರಹ್ಮ ನಾರದ ಹೇಳ್ದ ಏನು ಮಾಡ್ಬೇಡ ಆಕಾಶದಾಗ ಹೋಗಿ ಎಲ್ಲಾದ್ರೂ ಬಚ್ಚಿಟ್ಟು ಬಂದ್ಬಿಡು ಅಂತ ಹೇಳ್ದ ಬ್ರಹ್ಮನಿಗೆ. ಬ್ರಹ್ಮ ಹೇಳ್ದ ಮನುಷ್ಯ ಜನ್ಮ ಸಾಮಾನ್ಯ ಅಲ್ಲವ, ಅವನ ನಕ್ಸಲೆ ಏನ ವಿಮಾನದೊಳಗ ಹೋದ್ರವ ಇದ್ರೊಳಗ ಬಂದ್ಬಿಟ್ಟೆ ಅಲ್ಲಿ ಕೂಡ ಕಂಡಿದ್ದಾನ, ಅಲ್ಲಿ ಕೂಡ ಬಂದ ನಾವು ಮನುಷ್ಯ ಅಂತ ಜ್ಞಾನ ಉಳ್ಳವ ಅಂತ ಹೇಳಿ ಕೇಳ್ತಾರೆ. ಚಂದ್ರ ಲೋಕಕ್ಕೆ ಹೋಗಿದ್ದಾರೆ, ಸೂರ್ಯ ಲೋಕಕ್ಕೆ ಹೋಗಿದ್ದಾರೆ, ಮಂಗಳ ಲೋಕಕ್ಕೆ ಹೋಗಿದ್ದಾರೆ ಅಂತ ಹೇಳಿ ಅಲ್ಲಿ ಕೂಡ ಬೇಡ ಅಂತ. ನಂತರ ಮತ್ತೆ ನಾನು ಹೇಳಿದ್ರು ಪಾತಾಳದೊಳಗ ಬಚ್ಚಿಟ್ಟು ಬಿಡುವ ಅಂತ ಹೇಳಿದ್ರೆ ಪಾತಾಳ ಕೂಡ ಆಕ್ಸಿಜನ್ ಹಾಕೊಂಡ್ಬಿಟ್ಟು ನೀರ್ ಒಳಗೆ ಹೋಗೋದು, ಭೂಮಿ ಒಳಗೆ ಹೋಗೋದು ಮಾಡ್ತದಲ್ಲ, ಮನುಷ್ಯ ಎಲ್ಲಿ ಹೋದ್ರು ಬಿಡಲ್ಲ ಅಂದಾಗ ಆಗ ನಾವು ಹೇಳಿದ್ರು ಒಂದು ಕೆಲಸ ಮಾಡು ಏನಂತ, ಆ ಮನುಷ್ಯ ಏನಿದಾನಲ್ಲ ಅವನ ಜ್ಞಾನ ಅವನ ಅರಿವನ್ನ ಅವನ ದೇಹದೊಳಗನೆ ಇಟ್ಬಿಡು. ಯಾವತ್ತೂ ಅವನು ತಾನು ತಿಳ್ಕೊಂಬಾರ್ದು. ಮುಂದಿನ ಚಿತ್ತಕ್ಕೆ ಸಾಯ್ತಾನ, ಮುಂದಿನ ಎತ್ತಾಡಿಕೆ ಸಾಯ್ತಾನ. ನೋಡ್ರಿ ಬ್ರಹ್ಮಗೆ ನಾವ ಹೇಳೋದು ಏನಂತ, ಮನುಷ್ಯ ಯಾವತ್ತು ನೀವು ಇನ್ನೊಬ್ಬರು ತಿದ್ದೋದು ಬೇಕಾಗಿಲ್ಲ, ಇನ್ನೊಬ್ಬರನ್ನ ಉದ್ಧಾರ ಮಾಡೋದು ಬೇಕಾಗಿಲ್ಲ, ನಿಮ್ದು ನೀವು ತಿದ್ದುಕೊಂಡ್ರೆ ನಿಮ್ಮ ಮನಸ್ಸಾಕ್ಷಿಗೆ ತಿದ್ದುಕೊಂಡ್ರೆ ಸಾಕು. ಇದು ಅರಿವು ಅಂತಕ್ಕಂಥ ಜ್ಞಾನವನ್ನ ಅಂದ್ರ ಬ್ರಹ್ಮ ನಮ್ಮ ಮನಸ್ಸಿನೊಳಗ ನಮ್ಮ ದೇಹದೊಳಗೆ ಕಳಿಸ್ತಾನೆ. ಅದಕ್ಕಾಗಿ ಹೇಳ್ತಾರಲ್ಲ ನಿನ್ನ ಆತ್ಮ ಪರಮಾತ್ಮ ಬಂದು ತಿಳಿ ಶುದ್ಧವಾಗಿಲ್ಲ. ಆತ್ಮ ಶುದ್ಧವಾಗಿದ್ರೆ ನೀನು ಶುದ್ಧ ಆದಂತಾನೆ ನಿನ್ನ ಆತ್ಮ ಶುದ್ಧ ಇರ್ಲಿಕ್ಕೆ ಕಾರಣ. ಇದು ಮೋಕ್ಷಾಪುರಿ ಅಂತಕ್ಕಂಥ ಆ ಕಮಲಾಪುರಿ ಗ್ರಾಮದೊಳಗೆ ಬಂದು ನೆಲೆಸಬೇಕಾದರೆ ಶ್ರೀಶೈಲದಲ್ಲಿರುವಂತ ಭ್ರಮರಾಂಬ ಸುಮ್ಮನೆ ಬರಲಿಲ್ಲ. ಇಲ್ಲಿಯ ಜನ, ಇಲ್ಲಿನ ಜನತೆ, ಇಲ್ಲಿನ ರಾಜ, ಇಲ್ಲಿನ ಒಳ್ಳೆತನವನ್ನು ನೋಡಿ ಆ ತಾಯಿ ಶ್ರೀಶೈಲದಿಂದ ಓಡಿ 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 ಒಂದು ಸಣ್ಣ ಕೂಸಿನ ಜನನವಾದ ರೂಪದೊಳಗೆ ಬಂದು ನೆಲೆಸಲಿಕ್ಕೆ ಪ್ರಾರಂಭ ಮಾಡಿದಳು. ಶಿವಸಾಂಬದೇ ನಮಃ ಪಾರ್ವತೀ ಹರ ಮಹಾದೇವ.
ಬಡಿದಾಡಿ ಬೇಲಾಯಗಳೇ ಮೇಲೆ ಪದಯೋಳವ ಹರಿಸಿ ರತ್ನ ಪದದಲ್ಲಿ ಕಂಡು ಮುಖಂಡರೊಡನೆ ಶೂಲಿಗಳದ ತಲೆದೂಗಿ ಛಲ ಮಾಡ್ತ ರೀತಿಯಂ ಪಿಂದಕ್ಕೆ ಹಾರುವಂತಿರುತ್ತಿನ ಗುಡವಂಗೆ ಒಲೆಯುಡಿಸಿ ಸಂದೈಪ ಗೌರಿ ಸಲಹುಗೆ ಮನನು ಬಿರದಿ ಒಲೆಯುಡಿಸಿ ಸಂದೈಪ ಗೌರಿ ಸಲಹುಗೆ ಮನು ಅದು ಬಿರದಿ ದಕ್ಷ ಕನಿಕ ಯಜ್ಞ ಯಕ್ಷರಾಕ್ಷಸ झूठदादि पराट प्रिय सकं चक्षुषुभवार शतमुख चित्त विचामनोनदवी सूर्य सोमानाक्ष पंचाक्षरी दक्ष साक्षत शिवन्नद वीर भद्र प्रदं सलहुगे मनेवई ಮಡೂರು ನಾರಾಯಣಾಚಾರ್ಯ ಇದನ್ನ ರಚಿಸಿದಂತ ಮಡೂರು ನಾರಾಯಣಾಚಾರ್ಯರು ಈ ಚರಿತ್ರೆಯನ್ನು ರಚಿಸಬೇಕಾದರೆ ಕೃತಯುಗದೊಳಗ ನಡೆದಂತ 300 ವರ್ಷಗಳ ಹಿಂದೆ ನಡೆದಂತ ಈ ಚರಿತ್ರೆಯನ್ನು ರಚಿಸಬೇಕಾದರೆ ಮೊದಲು ವಿಘ್ನೇಶನನ್ನ ಪ್ರಾರ್ಥನೆ ಮಾಡಿದರು. ಅಪ್ಪ ಏ ಲಂಬೋದರ ಗಣನಾಥ ಗಣಧೀಶ ಅಂತೇಳಿ ಯಾರೇ ಪೂಜೆ ಮಾಡಿ ಮೊದಲು ಭಗವಂತನ ಪುತ್ರನಾದಂತ ಗೌರಿಯ ಸುಪುತ್ರನಾದಂತ ಆ ಗಣೇಶನನ್ನ ವಿಘ್ನೇಶನನ್ನ ಮೊದಲು ಪ್ರಾರ್ಥನೆ ಮಾಡ್ತೀವಿ. ಅದು ಕೂಡ ಯಾತಕ್ಕಾಗಿ ಮೊದಲು ಯಾಕೆ ಗಣೇಶನಿಗೆ ಪೂಜೆ ನಡೀಬೇಕು? ಇಡೀ 3,000,000 ದೇವತೆಗಳಿದ್ರೂ ಕೂಡ ಗಣೇಶನಿಗೆ ಯಾಕೆ ಮೊದಲು ಪೂಜೆ ಆಗಬೇಕಂತಂದ್ರ ಕೈಲಾಸದೊಳಗ ಶಿವ ಪಾರ್ವತಿಯರು ಕುಳಿತಿದ್ದಾರೆ. ಶಿವ ಪಾರ್ವತಿಯರು ಕುಳಿತಾಗ ಷಣ್ಮುಖ ಮತ್ತು ಗಣೇಶ ಬಂದ್ಬಿಟ್ಟು ನಮಸ್ಕಾರ ಮಾಡಿದರು. ತಂದೆ ತಾಯಿಯರಿಗೆ ನಮಸ್ಕಾರಗಳನ್ನ ಮಾಡಿದ ಪದ್ಧತಿ ಇದೆ. ನಮಸ್ಕಾರ ಮಾಡಿದ್ರು. ನಮಸ್ಕಾರ ಮಾಡಿದ ನಂತರ ಪಾರ್ವತಿ ಮತ್ತು ಪರಮಾತ್ಮ ಹೇಳ್ತಾರೆ, ನೋಡೋಣ ಯಾರು ಬುದ್ಧಿವಂತರದರ ಗಣೇಶ ಮತ್ತು ಷಣ್ಮುಖನನ್ನ ಪರೀಕ್ಷೆ ಮಾಡಬೇಕಾಗಿದೆ. ಷಣ್ಮುಖನನ್ನ ಮತ್ತು ಗಣೇಶನನ್ನ ಪರೀಕ್ಷೆ ಮಾಡಕ ಒಂದು ವಿಚಾರ ಮಾಡಿದರು. ನೋಡೋಣ ಯಾರು ಬುದ್ಧಿವಂತರದರ ಅಂತ ಹೇಳಿ ಪರೀಕ್ಷೆ ಮಾಡಕತ್ತಿದಾಗ ಒಂದು ಮಾತು ಹೇಳಿದ್ರು. ಇಬ್ಬರನ್ನ ಕರೆದು ಪರಮಾತ್ಮ ಹೇಳ್ದ, ಅಪ್ಪ ಗಣೇಶ, ಅಪ್ಪ ಷಣ್ಮುಖ, ಅಪ್ಪ ನಿಮ್ಮಿಬ್ಬರೊಳಗ ಯಾರು ಜಾಗ್ರದಿನ ಅಂತ ಪರೀಕ್ಷೆ ಮಾಡ್ತೀವಿ ಅಂತಂದಾಗ ಅಪ್ಪ ಏನ್ ಮಾಡ್ಬೇಕು ಹೇಳು ಅಂತ ಹೇಳಿದ ಮಕ್ಕಳಿಬ್ರು. ಏನ್ ಮಾಡ್ಬೇಕು ಹೇಳು ಅಂತಂದಾಗ ಏನ್ ಮಾಡಕ್ ಬೇಕಾಗಿಲ್ಲಪ್ಪ, ಯಾರು ಬೇಗ ನಿಮ್ಮ ವಾಹನವನ್ನ, ಗಣೇಶನ ವಾಹನ ಮೂಷಕ ಇಲಿ ಮತ್ತು ಷಣ್ಮುಖನ ವಾಹನ ನವಿಲು, ನಿಮ್ಮ ವಾಹನವನ್ನ ತೆಗೆದುಕೊಂಡು ಇಡೀ ಪ್ರಪಂಚವನ್ನ ಜಗತ್ತನ್ನ ಯಾರು ಬೇಗ ಸುತ್ತಿ ಬಂದ್ರು ಅವ್ರು ನೀವು ಜಾಂಡ್ರು ನೋಡಂತ ಹೇಳಿದ ತಕ್ಷಣ ಷಣ್ಮುಖ ನವಿಲು ತಗೊಂಡು ಹಾರಿಬಿಟ್ಟ. ಬೇಗ ಬಂದ್ಬಿಡ್ತು ಹಾರಿಬಿಟ್ಟ. ಗಣೇಶ ಅಲ್ಲೇ ಇದ್ದು ಏನ್ ಮಾಡ್ದ? ಗಣೇಶ ಏನ್ ಮಾಡ್ದ? ಜಗತ್ತಿನ ಪಿತೃಗಳಾದಂತ ಪರಮಾತ್ಮ ಪಾರ್ವತಿಯನ್ನ ಸುತ್ತ ಪ್ರದಕ್ಷಿಣೆ ಮಾಡ್ತದನಂತ. ನೋಡ್ರಿ, ಸುತ್ತ ಪ್ರದಕ್ಷಿಣೆ ಮಾಡಿ 5 ಸುತ್ತು ಪ್ರದಕ್ಷಿಣೆ ಮಾಡಿ ನಿಂತ್ಕೊಂಡ. ಇನ್ನು ಯಾರು ಷಣ್ಮುಖ ಬಂದಿಲ್ಲ. ನಂತರ ಷಣ್ಮುಖ ಬಂದ ಬಂದ ತಕ್ಷಣ ಗಣೇಶ ಇಲ್ಲೇ ಇರೋದನ್ನ ನೋಡಿ ನಗಾಕತ್ತಾನ ಷಣ್ಮುಖ. ಇವನು ಹೊಟ್ಟೆ ತೀರ್ಗೆ ಹೋಗಕ್ಕಾಗಿಲ್ಲ, ಇಲ್ಲೇ ನಿಂತಾನ ಅಂತೇಳಿ. ಆಗ ಪರಮಾತ್ಮ ಕೇಳಿದ, ಗಣೇಶ ಯಾಕಪ್ಪ ನೀನು ಹೋಗ್ಲಿಲ್ಲ ಅಂದ್ರೆ ಒಂದು ಮಾತು ಹೇಳಿದ್ ನೋಡ್ರಿ, ಇವತ್ತಿಗೂ ನಮಗೂ ನಿಮಗೂ ಕೂಡ ಅನ್ವಯಿಸ್ತದೆ. ಏನಂತ? ಯಪ್ಪ
ಜಗತ್ತಿನ ಸೃಷ್ಟಿಯ ಕರ್ತೃಗಳು ನಮ್ಮನ್ನ ಹುಟ್ಟಿಸಿದಂತ ತಂದೆ ತಾಯಿಗಳೇ ಜಗತ್ತಿನ ಒಡೆಯರು. ವಾಗರ್ಥಾವೇ ಸಂಪೃಕ್ತ ವಾಗರ್ಥವೇ ಪ್ರತಿಪತ್ತೆ ಜಗದಾಪಿತರು ಒಂದೇ ಪಾರ್ವತಿ ಪರಮೇಶ್ವರ. ಗಣೇಶ ನಕ್ಕ ಅಂತ ಹೇಳ್ತೀಯಪ್ಪ, ನಮಗೆ ಜನ್ಮವನ್ನ ನೀಡಿದಂತ ತಂದೆ ತಾಯಿಗಳೇ ಜಗತ್ತಿಗೆ ಒಡೆಯರಿರುವಾಗ ಇನ್ನ ಜಗತ್ತು ಯಾವ್ದು ಹೊಡೆದು? ಅದಕ್ಕೆ ನಿಮ್ಮನ್ನ ಐಶ್ವರ್ಯ ಪ್ರದಕ್ಷಿಣೆ ಮಾಡುತ್ತ. ಅದಕ್ಕೆ ನಿಮಗೆ ನಮಗೆ ಎಲ್ಲರಿಗೆ ಹೇಳೋದೇ ಅಂದ್ರೆ, ಮೊದಲು ನಮ್ಮ ತಂದೆ ತಾಯಿಗಳಿಗೆ ನಾವು ಬೆಲೆ ಕೊಡಬೇಕು, ನಮಸ್ಕಾರ ಮಾಡಬೇಕು. ಇದು ನಮ್ಮ ರೂಢಿ ಆಗ್ಬೇಕು. ಅವಾಗ ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನೋಡಿ ಎಷ್ಟು ಅರ್ಥ ಇದೆ. ಅಂದಿನಿಂದಲೇ ಹೇಳಿದ್ರಂತೆ ಪಾರ್ವತಿ ಪರಮಾತ್ಮ, ಅಪ್ಪ ಮುಕ್ಕೋಟಿ ದೇವಾನು ದೇವತೆಗಳಿಗೆ ಯಾವುದೇ ಪೂಜೆ ನಡೀಲಿ, ಮೊದಲ ವಿಘ್ನೇಶ್ವರನ ಪೂಜೆ ಆಗ್ಬೇಕು. ನೀನ ದೊಡ್ಡನಾಗ್ಬಿಟ್ಟಪ್ಪ, ನೀನೇ ದೊಡ್ಡನಾಗ್ಬಿಟ್ಟೆ ಅಂತೇಳಿ ಅಂದಿನಿಂದ ಗಣೇಶನಿಗೆ ಆಶೀರ್ವಾದ ಮಾಡಿದ್ರು ಜಗದಾಪಿತೃಗಳಾದಂಥ ಪಾರ್ವತಿ ಪರಮೇಶ್ವರರು. ಅಂತಹ ಗಣಪನನ್ನ, ಅಂತಹ ಗಣೇಶನನ್ನ ಪ್ರಾರ್ಥನೆ ಮಾಡಿದರೆ ಯಾರು? ಮರೂರು ನಾರಾಯಣಾಚಾರ್ಯರು. ಮೊದಲು ಈ ರಚನೆಯನ್ನ ಮಾಡಬೇಕಾದ್ರೆ, ಈ ಚರಿತ್ರೆಯನ್ನ ಬರೀಬೇಕಾದ್ರೆ ಯಾವುದೂ ವಿಘ್ನ ಬರಲಾರ್ದಂಗೆ ಕಾಪಾಡುವಂತ ಹೇಳಿ ಆ ಪರಮಾತ್ಮನ ಸ್ವರೂಪನಾದಂಥ ಎರಡನೆಯ ರೂಪವನ್ನ ತಾಳಿದಂತ ವೀರಭದ್ರೇಶ್ವರನನ್ನ ಪ್ರಾರ್ಥನೆ ಮಾಡಿದಂತ. ಏ ವೀರಭದ್ರ, ಭದ್ರಕಾಳಿಯ ರಮಣ, ಜಲಬಂಧವಲ್ಲ ಅಪ್ಪ, ಯಾವುದೂ ಈ ಭಾಗದೊಳಗ ಶಕ್ತಿ ನಮ್ಮನ್ನು ಕಾಪಾಡಬೇಕಂತ ನೀನು ನೋಡ್ಕೊಳ್ತೇಬೇಕಂತ ವೀರಭದ್ರನನ್ನ ಪ್ರಾರ್ಥನೆ ಮಾಡಿ, ನಂತರ ಈ ಚರಿತ್ರೆಯನ್ನು ನಿಮಗೆ ಎಲ್ಲರಿಗೆ ವಿಸ್ತಾರವಾಗಿ ಹಳೆಗನ್ನಡದೊಳಗೆ ತಿಳಿಸಿದಂತೆ ಮರೂರು ನಾರಾಯಣಾಚಾರ್ಯರಿಗೆ ನಾವು ಎಲ್ಲರೂ ಸಾಷ್ಟಾಂಗ ನಮಸ್ಕಾರಗಳನ್ನಾಗುತ್ತ. ಶಿವಸಾಂಬದೇವ ಪಾರ್ವತಿ ಶಿವಹರ ಮಹಾದೇವ. ಇನ್ನು ಈ ಪುರಾಣದ ವಿಚಾರವನ್ನ ಈಗ ಪ್ರಾರಂಭ ಮಾಡೋಣ. ಇಲ್ಲಿವರೆಗೂ ಯಾಕೆ ನಿಮಗೆ ಸ್ವಲ್ಪ ತಿಳಿಸಿದಂದ್ರೆ, ಮೊದಲು ಈ ತಮ್ರಾಪುರಿ ಎಂಬ ಗ್ರಾಮದೊಳಗ ಬರಬೇಕಾದಾಗ ನಾವೇನು ಹೇಳ್ತೀವಿ, ಒಂದು ಜೀವನದೊಳಗೆ ಒಂದು ಕುಟುಂಬ ಬರ್ಬೇಕಂದ್ರೆ ಯಾವ ಊರಿನಿಂದ ಬಂದ್ರು, ಅವ್ರ ಅಪ್ಪ ಅಮ್ಮ ಯಾರು, ಅವ್ರು ಏನ್ ಕುಟುಂಬ, ಏನು ವಂಶಾವಳಿ ಯಾವುದು ಅಂತ ಇದೆಲ್ಲ ಪ್ರಾರಂಭ ಮಾಡ್ತೀವಲ್ಲ. ಕೈಲಾಸದೊಳಗ ದೇವೇಂದ್ರ ನಾರದನ್ನು ಕೇಳಿದಂತೆ, ಮೋಕ್ಷ ಪಡಿಬೇಕಾದ್ರೆ ಏನು ಮಾಡ್ಬೇಕಂತ ಕೇಳಿದಾಗ ಈ ತಮ್ರಾಪುರಿ ಗ್ರಾಮದವನ್ನ ಹೇಳಿದಂತ ನಾರದ, ಇಲ್ಲಿ ನೋಡ್ರಿ, ನೀವು ನಾವೆಲ್ಲ ಎಷ್ಟು ತಂದೆ ಈ ಗ್ರಾಮದೊಳಗೆ ಹುಟ್ಟಿರ್ತಕ್ಕಂಥವ್ರು. ಕೈಲಾಸದೊಳಗೆ ಇಂದ್ರನ ಆಸ್ಥಾನದಲ್ಲಿ ನಾರದ ಹೇಳಿದಂತೆಪ್ಪ, ಒಂದು ಮೋಕ್ಷಪುರಿ ಅಂತಕ್ಕಂಥ ಗ್ರಾಮದೊಳಗ ಅಲ್ಲಿ ಜಗಜ್ಜನನಿಯಾದ ರಾಜರಾಜೇಶ್ವರಿ ತಪಸ್ಸನ್ನ ಮಾಡಿ ಪರಮಾತ್ಮನನ್ನ ಒಲಿಸಿಕೊಂಡು ಎಲ್ಲರಿಗೂ ಮೋಕ್ಷ ಒಂದಕ್ಕೆ ದಾರಿ ಮಾಡಿ ಕೊಟ್ಟಿದ್ದಾಳೆ ನೋಡು. ಆ ತಾಯಿ ಮೋಕ್ಷ ಒಂದಕ್ಕೆ ದಾರಿ ಮಾಡಿಕೊಟ್ಟಾಳ ನೋಡು. ಅದು ನೀವೇ ಹೇಗೆ ಕೊಡ್ತೀರ ಅಂತೇಳಿ ನಾರದರು ಇಡೀ ದೇವತೆಗೆ ಹೇಳಿದ್ರಲ್ಲ. ಈ ಚರಿತ್ರೆಯನ್ನ ಈಗ ಪ್ರಾರಂಭ ಮಾಡೋದು. ಶಿವಸಾಂಬದೇವ ಪಾರ್ವತಿ ಶಿವಹರ ಮಹಾದೇವ ಮುನಿಮಲೇಶ್ವರ ಮಹಾರಾಜ್ ಕಿ, ಮೋಕ್ಷಾಂಬರಿ ಮಾತಾಜ್ ಕಿ, ಜಗಜ್ಜನನಿ ಮಹಾರಾಜ್ ಕಿ. पूर्ण चंद्रम निर्वासी उनके हल्के इली पर्यंतवै श्री श्रील मल्लिकार्जुन सचलित यंगन महिम मन विद्युतली ले सैदी ಕೊಂಡು ಕದಯ ನಾಂ ಬೇಳೆ ಗೌರೀಶ ಮೋಕ್ಷಾಂಬಿಕೆಯ ಕೈಗೊಂಡು ತವರನಿಸಿ ಬೇಸರದಿ ಕೇಳುವ ಮುನೀಶ್ವರನ ಕರುಳಿನಲ್ಲಿ ಗೋಸರದಿ ಸಕ್ಕರೆಯ ಬರೆದಂತೆ ಕಬ್ಬಿಣನೆ ಸಾರವದನಂ ಕರುದ್ರಾಕ್ಷ ಫಲವಿರಲಿ ನಾಳೆ ಗೋಳೆ ವಿನಾಶ್ರಮ ಒಳಗದಿಂದಲಿ ಕ್ಷೀರಾದಿಯಲ್ಲಿ ಪುರುಣ ತಲೆಗಂಡನ ಭೀಕರದ ವಂಚನಗಣದಲ್ಲಿ ಹಾರಿಸುತ್ತೈರುದಯ ಸಾರಸಂ ವಿಕಸನಗೊಂಡು ಸಮುದ್ರದ ಕಂಡನು ಕೈ
ಎಂಬ ಪುನಭೇದನನ್ನೆರೆಯುತ್ತಿರಲಿ ಸೌರೇಣುವಾಗನೆ ಶಿವರ ಮಹಾವೀರ ಮಲ್ಲೇಶ್ವರ ಮಹಾರಾಜಗೆ ಜಯ. ಯಾವಾಗ ಈ ಗ್ರಾಮದೊಳಗ ಸೋಮದತ್ತ ಮತ್ತು ಮೇನಕಿ ಎಂಬ ದಂಪತಿಗಳು ರಾಜ ಇದಾ ಗ್ರಾಮದೊಳಗ ಇದೇ ಜಗತ್ತಿಗೆ ಅಥವಾ ಈ ನಾಡಿಗೆ ರಾಜನಾದಂತ 300 ವರ್ಷಗಳ ಹಿಂದೆ ರಾಜನಾದಂತ ಸೋಮದತ್ತ ಮತ್ತು ಆತನ ಹೆಂಡತಿಯಾದ ಮೇನಕಿಗೆ ಮಕ್ಕಳಿಲ್ಲದ ಕಾರಣಕ್ಕಾಗಿ ಶ್ರೀಶೈಲದಲ್ಲಿರುವಂತ ಭ್ರಮರಾಂಬ ದೇವಿಯನ್ನ ಕಾಪಾಯಿನಿಯ ವ್ರತವನ್ನ ಮುಕ್ತ ಸಂಘ ಅಂತಕ್ಕಂತ ಒಬ್ಬ ಯತಿಗಳು ಹೇಳ್ತಾರ, ನೀನು ಒಂದು ವ್ರತ ಮಾಡು. ನಾವ್ ಹೇಳ್ತೀವಲ್ಲ ಸತ್ಯನಾರಾಯಣ ವ್ರತ, ನವಗ್ರಹ ಪೂಜೆ, ರುದ್ರಾಭಿಷೇಕ ಈ ರೀತಿಯಾಗಿದ್ದಾಗ ಕಾತ್ಯಾಯಿನಿಯ ವ್ರತವನ್ನ 3 ತಿಂಗಳ ಕಾಲ ಮಾಡುವ ಆ ತಾಯಿ ನಿನಗೆ ಕರುಣಿಸ್ತಾಳ ಮಕ್ಕಳ ಫಲವನ್ನ ಅಂತ ಹೇಳಿದ ತಕ್ಷಣ ಮೇನಕಿ ದೇವಿ 3 ತಿಂಗಳ ಕಾಲ ವ್ರತವನ್ನ ಮಾಡಿದವ. ಆ ಕೈಲಾಸ ವಾಸನಾದ ಶಿವನನ್ನ ಕೇಳಿ ಪಾರ್ವತಿ ದೇವಿ ಹೇಳ್ತಾರಲ್ಲಪ್ಪ, ಅವರು ಅಷ್ಟು ಪೂಜೆ ಮಾಡ್ತಾರೆ, ಹೋಗಿ ಬರ್ತೀನಿ ಅಂತ ಹೇಳಿ ಬಂದೆ. ಮೇನಕಿಯ ಗರ್ಭದೊಳಗೆ ಜನಿಸಿದಳಂತ ಜಗತ್ತಿನ ಒಡೆಯಲಾದಂಥ ರಾಜರಾಜೇಶ್ವರಿಯಾದ ಜಗಜ್ಜನನಿಯಾದ ಆ ಮೋಕ್ಷಪುರಿಯ ಗ್ರಾಮದೊಳಗೆ ನೆಲೆಸಲಿಕ್ಕಾಗಿ ಆ ತಾಯಿಯ ಗರ್ಭದೊಳಗೆ ಜನಿಸಿದ. 1 ತಿಂಗಳು ಆಗಿದೆ, 2 ತಿಂಗಳು, 3 ತಿಂಗಳು ಕಳೆದ ತಾಯಿಗೆ ಬಯಕೆಗಳು ಪ್ರಾರಂಭವಾಗಿದವಂತ. ಆನಂದವೇ ಆನಂದ. ಇಡೀ ಈ ಸಂಭ್ರಾತ್ರಿ ಮತ್ತು ಮೋಕ್ಷಪುರಿ ಎಂಬ ಈ ಗ್ರಾಮದೊಳಗ ಈ ನಗರದೊಳಗ ಆನಂದವೇ ಆನಂದವಾಗಿತ್ತಂತ. ನೋಡಿ, ನಮಗೆ ಯಾವಾಗ ಇಲ್ಲದ್ದು ಸಿಕ್ಕಾಗ ಎಷ್ಟು ಸಂತೋಷವಾಗ್ತದೆ, ಅಷ್ಟು ಸಂತೋಷವಾಯಿತಂತ ಸೋಮದತ್ತ ಮತ್ತು ಮೇನಕಿ ಎಂಬ ದಂಪತಿಗಳಿಗೆ. ಇಲ್ಲಿ 3 ತಿಂಗಳು 4 ತಿಂಗಳ ಗರ್ಭವತಿಯಾಗಿದ್ದಾಳ ಮೇನಕ. ಶ್ರೀಶೈಲದೊಳಗಿರುವಂತಹ ಭ್ರಮರಾಂಬ ತಾಯಿ ಆಕೆಯ ಗರ್ಭದೊಳಗೆ ಬಂದ ಜನಿಸ್ಲಿಕ್ಕೆ ಅಂತ ಹೇಳಿ ಕೇಳಿಕೊಂಡಿದ್ದಾಳ. ನಂತರ ಇಲ್ಲಿ ನಡೆದಿರ್ತಕ್ಕಂಥ ವಿಚಾರ ಯಾವ ರೀತಿಯಾಗಿದೆ ಅಂದ್ರೆ, ಕೈಲಾಸಪತಿಯಾದಂತ ಪರಮಾತ್ಮ ಇದು ಸ್ವಲ್ಪ ವಿಚಾರ ಬಂದಾಗ ದಕ್ಷ ಬ್ರಹ್ಮನ ಕಥೆಯೊಳಗೆ ಪ್ರಾರಂಭವಾಗ್ತದೆ. ವಸ್ತು ಇನ್ನ ಇಲ್ಲಿಂದ ಪ್ರಾರಂಭ ಯಾಕಂದ್ರೆ ದಕ್ಷ ಬ್ರಹ್ಮನ ಕಥೆಯೊಳಗೆ ಪ್ರಾರಂಭವಾಗ್ತದೆ. ಭಗವಂತನಾದಂತ ಶಿವ ಯಾಕಂದ್ರೆ ಈಗ ಹೇಳ್ತಲ್ಲ, ಗಂಡನ್ನ ಕೇಳಲಾರ್ದಂಗ ಹೆಂಡತಿ ತವರು ಮನೆಗಾಗಲಿ ಎಲ್ಲಿಗಾದ್ರೂ ಹೋದ್ರೆ ಯಾವ ರೀತಿಯಾಗಿ ಅವಮಾನವನ್ನ ಭರಿಸಬೇಕಾಗ್ತದೆ ನೋಡ್ರಿ. ಗಂಡನ ವಿಚಾರ, ಗಂಡನ ಒಂದು ಅಪ್ಪಣೆಯನ್ನು ಕೇಳಲಾರ್ದ ಹೋದಂತ ಹೆಂಡತಿಗೆ ಯಾವ ರೀತಿಯಾಗಿ ಅವಮಾನವಾಗುತ್ತಂದ್ರೆ, ಕೈಲಾಸದೊಳಗಿರುವಂತಹ ದಕ್ಷ ಬ್ರಹ್ಮ ಆತನಿಗೆ 101 ಮಕ್ಕಳು. ದಕ್ಷ ಬ್ರಹ್ಮನಿಗೆ 101 ಮಕ್ಕಳು. ಆ 101 ಮಕ್ಕಳಲ್ಲಿ ಕೊನೆಯವಳೆ ದ್ರಾಕ್ಷಾಯಣಿ. ದಕ್ಷ ಬ್ರಹ್ಮನ ಮಗಳೇ ದ್ರಾಕ್ಷಾಯಣಿ. ಯಾರು? ಪಾರ್ವತಿ ದೇವಿ. ಯಾಕಂದ್ರೆ ಅವರು ತಪಸ್ಸು ಮಾಡಿ ಪಡೆದಿರ್ತಾರ. ಜಗತ್ತಿನ ಒಡೆಯರಾದಂತ ದೇವಿ ಲೋಕದ ಕಲ್ಯಾಣಕ್ಕಾಗಿ ಅನೇಕ ಅವತಾರಗಳನ್ನು ಎತ್ತುತ್ತಾ ಇರ್ತಾಳ. ಅದಕ್ಕೆ ಒಬ್ಬ ಗುರು ಶಿಷ್ಯನಲ್ಲಿ ಒಂದು ಸಂಭಾಷಣೆ ನಡೀತು, ವಿಷಯ ನಡೀತು. ಏನಂತ, ಯಪ್ಪ ಇದು ಕರ್ಮ ದೊಡ್ಡದು ಅಥವಾ ಯೋಗ ದೊಡ್ಡದು? ಯೋಗ ಅಂದ್ರೆ ಪೂಜೆ, ಫಲ, ಪುಣ್ಯ, ಪುರಾಣ ಇದು ದೊಡ್ಡದು ಅಥವಾ ಕರ್ಮ? ಸುಮ್ಮನೆ ನಾವು ಅನ್ಕೊಂಡಿದ್ದು ನೀವು ಮಾಡ್ತಿರ್ತೀವಿ ನೋಡ್ರಿ. ಇನ್ನೊಂದು ಬಹಳ ತಪ್ಪು ಮಾಡ್ತಾರೆ ಎಲ್ಲ ತಾಯಂದ್ರು ತಂದೆಂದ್ರು. ಏನಂದ್ರೆ ಮೊದಲು ಯಜಮಾನ್ರು ಮಾಡ್ಕೊಂತ ಬಂದಾರ, ನಾವು ಹಂಗ ಮಾಡ್ಕೊಂಡು ಪದ್ಧತಿ ಇಲ್ಲ ನಮ್ಮ ಮನೆಯೊಳಗೆ. ಯಾವುದು ಪದ್ಧತಿನ ಶಾಸನದೊಳಗೆ ಬರ್ದಿತ್ತಿಲ್ಲ. ನಿಮ್ಮ ಅನುಕೂಲಕ್ಕೆ ಮಾಡ್ಕೊಂತದೀರಿ, ನಿಮ್ಮ ಅನುಕೂಲಕ್ಕೆ ಮಾಡ್ಕೊಂತದೀರಿ. ಮನೆಯೊಳಗ ಏನಾದ್ರೂ ಮುಚ್ಚಟ್ಟಾಗಿರ್ತಂತೆ ಪೂಜೆ ಪುರಸ್ಕಾರಗಳನ್ನು ಬಿಡ್ತೀರಿ. ಸ್ನಾನ ಮಾಡಿ ಪೂಜೆಗಳು ಮಾಡಿ, ಪೂಜೆ ಬಿಡಬೇಡಿ. ಅದ್ರಾಗ ಒಂದು 3 ದಿನ ಊಟ ಬಿಡ್ರಿ ನೋಡೋಣ. ಯಪ್ಪ ನಮ್ಮ ಮನೆ ಮುಚ್ಚಟ್ಟಾಗೈತಿ, ಊಟ ಮಾಡಕ್ ಬಿಡ್ತೀವಿ ಅಂತ ಸ್ವಾಗತ ಮಕ್ಕಳು ಕೇಳಿದ್ರೆ ಯಾರು ಬಂದಿರಲಿ? ಇಲ್ಲ. ಆಯ್ತು, ದೀಪ ಹಚ್ಚಲ್ಲ, ಪೂಜೆ ಮಾಡಲ್ಲ. ಮುಡ್ಚಟ್ಟಿಗೂ ಪೂಜೆಗೂ ಸಂಬಂಧ ಇಲ್ಲ. ಯಾಕಂದ್ರೆ ಜಗತ್ತು ಹುಟ್ಟಿದಾಗಿಂದ ಹುಟ್ಟೈತಿ. ಹುಟ್ಟು, ಸಾವು, ಮುಡ್ಚಟ್ಟು ಎಲ್ಲ ಸಂಬಂಧ ಇಲ್ಲ. ದಯಮಾಡಿ ಹೇಳ್ತೀನಿ, ಪೂಜೆ ಪುರಸ್ಕಾರಗಳು ಯಾವತ್ತೂ ನಿಂದಿರಿಸಬೇಡಿ. ನಿಂದಿರ್ಸಾಗಿದ್ರೆ ಊಟ ಉಪಚಾರ ನಿಂದಿರಿಸಿದ್ರಿ, ನಿಮಗೆ ಅನುಕೂಲ ಇರೋದನ್ನು ನಿಂದಿರಿಸಿದ್ರಿ.
ನಿಮ್ಗೆ ಅನುಕೂಲ ಇರೋ ಎಲ್ಲವನ್ನ ಪದ್ಧತಿ ಅದಾವ ಅಂತ ಹೇಳ್ತೀರಿ, ಅನುಕೂಲ ಇಲ್ಲದ ಯಾವ ನಮ್ಮನೊಳಗೆ ಹಿರಿಯರು ಮಾಡಿಲ್ರಿ, ಹಿರಿಯರಿಂದ ಮಾಡ್ಕೊಂಡು ಬಂದ್ರಿ. ಅದು ತಪ್ಪದ. ನಮ್ಮ ಕಲ್ತಿ ಹಿರಿಯರಿಗೆ ಅವಾಗ ಅಷ್ಟು ಸವಲತ್ತು ಇದ್ದಿಲ್ಲ ನೋಡ್ರಿ. ನಾವು ವರ್ಷಕ್ಕೊಂದ್ಸಲ ಲೋವಾನ ಅಂತ ಹಾಕ್ತಿವಿ ಯಜಮಾನ್ರಿ, ಹಿರಿಯರ್ನಂತ ಮಾಡ್ಕೊಂತೀವಿ. ಹಿರಿಯರ್ನಂತ ಮಾಡ್ಕೊಳ್ಳೋದು ಯಾವಾಗ ಮಾಡ್ಬೇಕಂದ್ರೆ ಆ ದಸರಾದ ಮುಂದೆ ಬರ್ತಕ್ಕಂಥ ಪಿತೃ ಪಕ್ಷದೊಳಗ ಮಾಡ್ಬೇಕು, 15 ದಿನದೊಳಗೆ. ಯಾರು ಜನ ಹೇಳಿದ್ರೆ ನಮ್ ತಾತು ಕಾಲದಾಗಿದ್ದ ನಾವು ದಸರಿ ಮಾಡಿವಿ, ದೀಪಾವಳಿ ಮಾಡಿವಿ ಅಂದ್ರೆ ಮೊದಲು ಹೋಳಿಗೆ ಮಾಡೋದು ಕಷ್ಟ ಇತ್ತು, ಬ್ಯಾರಿಗೆ ಹಾಕೋದು ಬಹಳ ತ್ರಾಸ ಇತ್ತು. ಇವಾಗೇನೆ ಮಿಕ್ಸಿ ಬಂದ್ಬಿಟ್ಟಾವ, ರೂಪದ ತಾಯಿ ಅಂದ್ರೆ ದಳ್ಕೊಳಕ್ಕಿಲ್ಲ, ಮತ್ತೆ ಎಲ್ಲಾ ಸಾಮಾನು ತಗೊಳಕ ಅನುಕೂಲ ಕೊಟ್ಟಾನ ಭಗವಂತ. ಎಂಥ ಬಡವರಂದ್ರೆ ಕೂಡ ಬ್ಯಾರಿಗೆ ಹಾಕೊಂಡು ತಿಂತೀವಿ. ಅದಕ್ಕೆ ಹೇಳೋದು ಯಾವ ಯಾವ ಕಾಲಕ್ಕೆ ಏನೇನು ಮಾಡಿದ್ರೆ ಶ್ರೇಷ್ಠವೋ ಅದನ್ನು ಮಾಡಿ ಮುಕ್ತಿ ಹೊಂದಾಕ್ ನೋಡ್ಬೇಕು ನಾವು ನೀವೆಲ್ಲರೂ. ಇಲ್ಲಿ ಏನಾಗಿದೆ ಅಂದ್ರೆ ದಕ್ಷ ಬ್ರಹ್ಮನ ಮಗಳಾದಂತ ದ್ರಾಕ್ಷಾಯಿನಿ 101ನೇ ಮಗಳು. ಅಣ್ಣ ಮೊಬೈಲ್ ಮೈಕ್ ಕೊಡ್ತ ಹಂಗ ಮಾಡೋಣ, ಹೊರಗೆ ಮಾತಾಡ. ದ್ರಾಕ್ಷಾಯಿನಿ ಇಲ್ಲಿ 101ನೇ ಮಗಳಾಗಿ ಜನಿಸಿದಾಳೆ. ಆದ್ರೆ ಒಂದು ಸಲ ಕೈಲಾಸ ಭಾಗದೊಳಗ ವೈಕುಂಠ ಮತ್ತು ಬ್ರಹ್ಮಲೋಕ ಕೈಲಾಸದಲ್ಲಿ ಒಂದು ಸಂಭಾಷಣೆ, ಒಂದು ರಾಜ್ಯಾದಿತ್ಯ ನಡೆಯುವಾಗ ಅಲ್ಲಿ ತ್ರಿಮೂರ್ತಿಗಳು ಕುಂತಿರ್ತಾರೆ, ಬ್ರಹ್ಮ, ವಿಷ್ಣು, ಪರಮಾತ್ಮನಾದಂತ ಶಿವ. ಮೂವರ ಕುರಿತಾಗ ಹೆಣ್ಣು ಕೊಟ್ಟಂತ ಮಾವ ದಕ್ಷ ಬ್ರಹ್ಮ ಬರ್ತಾನೆ. ದಕ್ಷ ಬ್ರಹ್ಮ ಬಂದಾಗ ಏನಾಗ್ತದೆ, ಬ್ರಹ್ಮ ಹೆಜ್ಜೆಂದಿರ್ತಾನೆ, ಆದ್ರೆ ವಿಷ್ಣು ಹೆಜ್ಜೆಂದಿರ್ತಾನೆ. ಕೈಲಾಸದ ಒಡೆಯನಾದಂತ ಜಗತ್ತಿನ ಒಡೆಯನಾದಂತ ಶಿವ ಹೆಜ್ಜೆಂದ್ರಲ್ಲ. ಯಾಕಂದ್ರೆ ಅದು ಯಾರಿಗೂ ತಲೆಬಾಗಲ್ಲ. ಯಾಕೆ ತಲೆಬಾಗಲ್ಲ ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ರಿ, ಆಸೆ ಆಕಾಂಕ್ಷೆ ಇಲ್ಲದಾದವನು ಒಂದು ದಿನ ಒಂದು ಬಂಗಾರ ಕೇಳಲ್ಲ, ಒಂದು ಬೆಳ್ಳಿ ಕೇಳಲ್ಲ, ಒಂದು ವಸ್ತ್ರ ಕೇಳಲ್ಲ, ಒಂದು ಒಡವೆ ಕೇಳಲ್ಲ. ಮಳೆ ಅಂದ್ರೆ ಏನು, ಚಳಿ ಅಂದ್ರೆ ಏನು, ಜಗತ್ತಂದ್ರೆ ಏನು, ಶ್ಮಶಾನ ವಾಸನಾದಂತ ಕೈಲಾಸ ವಾಸ. ಜಗತ್ತಿಗೆ ನಾವು ದೊಡ್ಡದಾಗಬೇಕಾದ್ರೆ ಏನೋ ಎಲ್ಲವನ್ನ ತ್ಯಜಿಸಿದವನೇ ದೊಡ್ಡವಾಗ್ತಾನ. ಅದಕ್ಕೆ ಹೇಳ್ತಾರೆ ವಿಷ್ಣುವಿಗೆ ಅಲಂಕಾರ ಪ್ರಿಯ, ಅದರ ವಸ್ತ್ರ ವೈಡೂರ್ಯ ಬಂಗಾರ ಎಷ್ಟು ಹಾಕಿದ್ರು ಅಷ್ಟು ಚಂದ ಕಾಣ್ತಾನ. ಶಿವ ಗಂಗಾ ಪ್ರಿಯ, ಅಭಿಷೇಕ ಪ್ರಿಯ. ಸದಾಕಾಲ ನಾನು ಕಾಶಿ ಒಳಗೆ ನೋಡಿದೆ, ಮೊನ್ನೆ 6 ಡಿಗ್ರಿ ಇದೆ, ಯಾವುದೋ ಚಳಿ, ಆದ್ರೂ ಭಗವಂತನಿಗೆ 24 ತಾಸು ನೀರು ಹಾಕಲಾಗದೆ. ನಾನು ಆಲೋಚನೆ ಮಾಡಿದ ನಮ್ಮ ಬಗ್ಗೆ ಅಲ್ಲ, ಶಿವನ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿದೆ. ಅಪ್ಪ ಎಂತ ದೊಡ್ಡ ಶಕ್ತಿ ಮಾಯ. ತರ್ತರ ಕೊಡ 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 ನೀರು ಸುರಿತಾರೆ, ತರ್ತರ ಕೊಡ 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 ನೀರು ಸುರಿತಾರೆ. ನಗಡಿ ಆಗುತ್ತೋ ಚಳಿ ಆಗುತ್ತೋ ಭಗವಂತ, ಯಾಕಂದ್ರೆ ನಾವು ಆಲೋಚನೆ ಮಾಡ್ಬೇಕಲ್ಲ. ನಮ್ಮನ್ನ ಹೆಂಗ ಭಗವಂತ ನಮಗೋಸ್ಕರ ನಮಗಾಗಿ ಜಗತ್ತನ್ನ ಹಾಡುವಂತ ಶಿವ, ಅವ್ರಿಗೆ ಎಷ್ಟು ಕಷ್ಟ ಐತಿ, ಅದು ಎಷ್ಟು ಕಷ್ಟ ಐತಿ. ಒಬ್ಬರನ್ನ ಆಲೋಚನೆ ಮಾಡಿರೋ ದೇವ್ರನ್ನ ಭಯಕ್ಕೆ ಸಾಯಿ ಮಾಡಿ ಸ್ಟಾರ್ಟ್ ಮಾಡ್ಕೋಬೇಕಲ್ಲ. ಅದೇನ್ ಕಮ್ಮಿ ಆಗೈತ್ರಿ, ಅದೇನಾಗೈತ್ರಿ ಅಂತೇಳಿ ನೋಡಿ. ಕೈಲಾಸದೊಳಗ ಇರುವಂತಹ ಶಿವ ಯಾಕೆ ಸ್ಮಶಾನ ವಾಸವಾದ, ಸ್ಮಶಾನವನ್ನು ಯಾಕೆ ಕಾದ, ಅದೇನ್ ನಿಂತಿತ್ತು. ರಾಮ ವಿಷ್ಣುಹಾಸನದ ಮೇಲೆ ಕೈಲಾಸದೊಳಗೆ ಹಿಮಾಲಯದೊಳಗೆ ಕೂಡ್ಬೋದಲ್ಲ, ಸ್ಮಶಾನದೊಳಗೆ ಯಾಕೆ ಬಂದಂತಂದ್ರೆ ಸ್ಮಶಾನದೊಳಗ ಅಲ್ಲಿ ಸತ್ತಿರ್ತಕ್ಕಂಥ ವ್ಯಕ್ತಿಯನ್ನ ನಾವು ನೀವೆಲ್ಲರೂ ಎಷ್ಟುವರೆಗೆ ಆ ಒಂದು ಏನು ಶವ ಇರ್ತದೋ ಮತ್ತು ತಗೊಂಡೋಗಿ ಮೊಣ್ಣಾಗಿ ಬಿಡ್ತೀವಿ. ಮೊಣ್ಣಾಗಿ ಬಿಟ್ಟ ಮೇಲೆ ನಮ್ದಲ್ಲ ಅಂತಂತೀವಿ. ನಾವು ಬಂದ್ ಮೈ ತೊಳ್ಕಂತೀವಿಲ್ಲ, ಏನಂತ ಮುಗೀತು. ಸತ್ತ ಮೇಲೆ ಮುಗಿತು. ಅವನು ಎಷ್ಟವರೆಗೂ ಇರೋವರೆಗೆ ಏನಂತೀವಿ, ಹೆಸರಿಟ್ಟು ಕರಿತೀವಿ. ಹೌದಾ? ಬಳ್ಳಾರ್ಯಾಗ ಒಬ್ಬ ಮನುಷ್ಯ ಜೀವ ಬಿಟ್ಟಾನ, ಯಾರೋ ಬಸವರಾಜ ಅಂತ ಜೀವ ಬಿಟ್ಟಾನ. ಇರಾವರೆಗೂ ಬಸವರಾಜನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಯಾರ, ಬಸವರಾಜನ ಬೆಂಗಳೂರಿಗೆ ಕರ್ಕೊಂಡು ಹೋಗ್ಯಾರ, ಬಸವರಾಜನ ಮೈಸೂರಿಗೆ ಕರ್ಕೊಂಡು ಹೋಗ್ಯಾರ ಅಂತ ಮಾತಾಡ್ತೀವಿ. ಸತ್ತ ತಕ್ಷಣ ಅಕ್ಕೆ ಮಂದಿರನೇ ಯಾಣ ಅಂತೀವಿ. ಏನಂತೀವಿ? ಅಕ್ಕೆ ಮಂದಿರ ಏನದು ಯಾಣ ನೋಡ್ರಿ. ಅವನ ಹೆಸರು ಹೋಗ್ಬಿಟ್ಟು ಸತ್ತ ತಕ್ಷಣ ಹೋಗ್ಬಿಟ್ಟು ಅವನ ಹೆಸರು ಬಸವರಾಜನ ಅಕ್ಕೆ ಮಂದಿರ ಅಂತ ಯಾರು ಕೇಳ್ತೀವ ನಾವು. ಅಕ್ಕೆ ಮಂದಿರ ಯಾಣ ಅಂತ. ಅವಾಗ ಭಗವಂತ ಕೈಲಾಸ ವಾಸನಾದಂತ ಶಿವ ಯಾವಾಗ ಹೂಡಿಕ್ಕಿದ ನಂತರ ಆ 3 ದಿನಗಳ ಕಾಲ ಆತ್ಮ ಪರದಾಡ್ತಿರ್ತದಂತ. ನನ್ನ ಮಕ್ಕಳು, ನನ್ನ ಹೆಂಡರು, ನನ್ನ ತಮ್ಮ, ನಮ್ಮ ಅಣ್ಣ ಅಂತ ಬಡದಾಡಿದೆ. ಇಟ್ಟು ಹೋಗಿ ಮೈ ತೊಳ್ಕೊಂಡ್ಬಿಟ್ರು ಮಾರಾಯ 3-4 ತಾಸೊಳಗ. ನನಗೆ ಯಾರಿಲ್ಲ ಅಂತೇಳಿ ಬಡದಾಡ್ತಿರ್ತದಂತ ಆತ್ಮ, ಪರದಾಡ್ತಿರ್ತಕ್ಕಂಥ ಆತ್ಮ. ಅದಕ್ಕಾಗಿ ಪಾರ್ವತಿಗೆ ಹೇಳಿದಂತ ಶಿವ,
ಸ್ಮಶಾನದಾಗ ಹೋಗಿ ಬಿಟ್ಟು ಹೋಗ್ಬಿಟ್ರು ಅದು ಆತ್ಮ ಪದಾರ್ಥ ಇರ್ತದೆ. ಅದಕ್ಕಾಗಿ ನಿನಗಾಗಿ ನಾನು ಅದಿನ ಅಂತೇಳಿ ನಾನು ಸ್ಮಶಾನವನ್ನ ಕಾಯ್ತಾ ಇದ್ದೀನಿ ಅಂದಿನಿಂದ ಹಿಂದಿನವರೆಗೆ ಅಂತ ಹೇಳಿದಂತ ಶಿವ. ನೋಡ್ರಿ, ನಮಗಾಗಿ ಜಗತ್ತಿಗಾಗಿ ಎಷ್ಟು ಕಷ್ಟ ಪಡ್ತಾರ. ಅಂತಹ ಭಗವಂತ ಎತ್ತನಿರಲಿಲ್ಲ. ಯಾಕ? ಅಂತ ಯಾವ ಮನುಷ್ಯನಿಗೂ ಬೆಲೆ ಅಂತಲ್ಲ, ಜಗತ್ತಿನ ಒಡೆಯನಾದಂತ ಶಿವ. ದಕ್ಷ ಬ್ರಹ್ಮನಿಗೆ ಕೋಪ ಬಂತು. ಯಾವಾಗ ನನಗೆ ಮರ್ಯಾದೆ ಕೊಡ್ಲಿಲ್ಲ ಅಂತ ತಕ್ಷಣ ನಾವು ನೀವು ಮಾಡ್ತಿರ್ತೀವಿ ನೋಡಿದಿಲ್ಲ, ಎಲ್ಲಾರು ಒಂದಲ್ಲಿ ಫಂಕ್ಷನ್ಗೆ ಹೋದಾಗ ಯಾರನ್ನ ನಮ್ಮ ಸಣ್ಣಕ್ಕಿನ ಸಣ್ಣದಿದ್ದಾರೆ ಎತ್ತನಿರಲಿಲ್ಲ ಅಂದ್ರೆ ಅವ್ನು ನಿಮ್ ಮುಂದೆ ನೋಡ್ತಿರ್ತೀವಿ ಬರ್ಬಿಡ್ತಾನೆ. ಆಗ ಪ್ರಾರಂಭ ಆಯ್ತು ದಕ್ಷ ಬ್ರಹ್ಮನಿಗೆ. ಅಲ್ಲಿಂದ ಪ್ರಾರಂಭ ಆಯ್ತು. ಅವನು ಲೇಖಕರೇ ಬಂದ ತಕ್ಷಣ ಒಂದು ಪೂಜೆ ಪ್ರಾರಂಭ ಮಾಡ್ದ, ಯಜ್ಞ. ದಕ್ಷ ಬ್ರಹ್ಮ ಏನ್ ಮಾಡ್ದ? ಯಜ್ಞ ಪ್ರಾರಂಭ ಮಾಡ್ದ. ಯಾಕೆ ಹೇಳಕತ್ತೀನಿ ಅಂದ್ರೆ, ಪರಮಾತ್ಮನ ಒಂದು ವಿಚಾರವನ್ನ ತಿಳಿದು ಇಲ್ಲಿ ಸೋಮದತ್ತ ಮತ್ತು ಮೇನಕಿಯ ಒಂದು ಗರ್ಭದೊಳಗೆ 4 ತಿಂಗಳು 5 ತಿಂಗಳು ಬೆಳೆಯಕತ್ತಿದ್ದಾಳೆ. ಯಾರು? ಪಾರ್ವತಿ ದೇವಿ. ಎಲ್ಲಿ? ಇದಾ ತಮ್ರಾಪುರಿ ಎಂಬ ಗ್ರಾಮದೊಳಗ, ಇದಾ ಭಾಗದೊಳಗನೆ. ಮುಂದೆ ಮತ್ತೆ ಚರಿತ್ರೆ ಬರೋದ್ರೊಳಗೆ ಇದು ಶಿವನ ವಿಚಾರವನ್ನ ತಿಳಿಸೋಣ. ಇಲ್ಲಿ ಯಾವಾಗ ದಕ್ಷ ಬ್ರಹ್ಮ ಯಜ್ಞವನ್ನ ಪ್ರಾರಂಭ ಮಾಡಿದ, ಶಿವನನ್ನ ಕರೀಲಿಲ್ಲ. ಎಲ್ಲಾ ದೇವತೆಗಳು ಕರೆದಿದ್ದಾನ, ಶಿವನನ್ನು ಮಾತ್ರ ಕರೆದಿಲ್ಲ, ಆಹ್ವಾನ ಕೊಟ್ಟಿಲ್ಲ. ಇಲ್ಲಿ ಪಾರ್ವತಿಗೆ ತಳಬಡಿಸಕತ್ತ. ಇವಾಗ ಕರೀತಾರೆ ನಮ್ಮಪ್ಪ, ಇನ್ನ ಸ್ವಲ್ಪ ಕರೀತಾರೆ. ಎಲ್ಲ 100 ಮಕ್ಕಳ ಎಲ್ಲರನ್ನ ಕರೆದ, ನಾನು ಇನ್ನ ಸ್ವಲ್ಪ ಕರೀತಾನ ಅಂತ ತಳಬಡಿಸಕತ್ತಿದ್ರು. ಆದ್ರೆ ಶಿವನಿಗೆ ಗೊತ್ತಿತ್ತು, ಓಹೋ ನನಗೆ ಮರ್ಯಾದೆ ತೆಗೆಯಕ್ಕೋಸ್ಕರ ಮಾಡ್ತಾವ ನೀವು ಅಂತೇಳಿ. ಆಗ ಪಾರ್ವತಿ ದೇವಿ ನೋಡಿ 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 ಇನ್ನೇನು ಸಮಯ ಆಯ್ತು ಒಂದು ಮಾತು ಕೇಳ್ತಾವ. ರೀ, ನಮ್ಮಪ್ಪ ಯಾಕೋ ಮಾಡ್ತಿದ್ದಾಗ ಅದನ್ನು ಹೋಗಿ ಬರಲ್ಲ. ಅವಾಗ ಭಗವಂತನಾದಂತ ಶಿವ ಹೇಳ್ತಾನ, ಕರಿಲಾರ್ದ ಮನೆಗೆ ಹೋಗ್ಬೇಡ, ತವ್ರ ಮನೆ ಆದ್ರೇನು ಯಾರ ಮನೆ ಆದ್ರೇನು. ಆದ್ರೂ ಕೇಳಲ್ಲ ಪಾರ್ವತಿ. ಹೆಂಗಾದ್ರೂ ಮಾಡಿ ಹೋಗ್ಬಂತ ಹಠ ಮಾಡ್ತಾರ. ನಂದೀಶನ್ ಕರೆದು ಕಳಿಸ್ಕೊಡ್ತಾರ. ಕಳಿಸಿಕೊಟ್ಟ ನಂತರ ಮನೆ ಮುಂದೆ ಬಂದ ಬಾಕ್ಲಿ ಒಳಗೆ ನಿಂತರೂ ಕೂಡ ಕರೆಯೋದಿಲ್ಲ. ಯಾರು? ದಕ್ಷ ಬ್ರಹ್ಮ. ಅಲ್ಲಿ ಸ್ವಲ್ಪ ಕೋಪ ಕೊಡ್ತಾರ. ಇರ್ಲಿ ಬಿಡು, ಮತ್ತಿದನಂತ ಮತ್ತೆ ಒಳಗ್ ಬರ್ತಾವ. ಒಳಗ್ ಬಂದ್ರು ಕೂಡ ಮಾತಾಡ್ಸಲ್ಲ. ಏನಮ್ಮ ಈಗ ಬಂದೆ ಹೆಂಗ ಅಂತೇಳಿ ಮಾತಾಡ್ಸೋದಕ್ಕೋಸ್ಕರ ಇನ್ನ ಪಾರ್ವತಿ ದೇವಿ ಅವಾಗ ಅರ್ಥ ಮಾಡ್ಕೊಂತಾಳೆ. ಏನಂತ? ಯಾವ ಮನೆಗನಾಗ್ಲಿ, ಯಾವ ತವ್ರ ಮನೆಗನಾಗ್ಲಿ ಗಂಡನ ಮಾತು ತಿರಸ್ಕಾರ ಮಾಡಿ ಬಂದಂತ ಹೆಣ್ಣಿಗೆ ಇದೇ ಅವಮಾನ ನೋಡೋದಿಲ್ಲ. ಅಂದಿನಿಂದ ಇಂದಿನವರೆಗೆ ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಹೇಳ್ತಿರೋದು, ಎಂತನಾಗ್ಲಿ ಗಂಡನ ಮಾತು ಕೇಳಬೇಕಂತ ಹೋಗೋ ವಿಚಾರದೊಳಗೆ. ಅಲ್ಲಿ ಅವಮಾನವಾಯ್ತಂತ ತಿಳಿದು ಆ ಪಾರ್ವತಿ ದೇವಿ ಯಜ್ಞಕುಂಡದೊಳಗೆ ಹಾರಿದಾಳ. ಯಜ್ಞಕುಂಡದೊಳಗೆ ಹಾರಿದ ತಕ್ಷಣ ಇಡೀ ದೇಹವೆಲ್ಲ ಸುಟ್ಟು ಕರ್ಕಲಾಗತಕ್ಕಂಥ ಇಲ್ಲಿ ಭಗವಂತನಾದಂತ ಶಿವನಿಗೆ ವಿಚಾರ ತಿಳಿದು ಆರ್ಭಟಿಸುತ್ತ ಇಡೀ ನೃತ್ಯವನ್ನ ಮಾಡ್ತಾ 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 ತನ್ನ ಬೆವರಿನಿಂದ ಒಬ್ಬ ವೀರಭದ್ರನೆಂತಕ್ಕಂಥ ಒಬ್ಬ ಶಕ್ತಿ ಉಳ್ಳವನನ್ನ ಜನನ ಮಾಡಿದ. ಆತನೇ ಮೊದಲನೇ ಅವತಾರ, ಪರಮಾತ್ಮನ ಅವತಾರನೇ. ಯಾಕೆ ಪರಮಾತ್ಮನ ಅವತಾರ ಅಂತ ಹೇಳ್ತೀವಿ ಅಂದ್ರೆ, ನಾವು ಹೇಳ್ಬೋದು ಎಲ್ಲಾ ದೇವರುಗಳಿಗೆ ಶಕ್ತಿ ಇದೆ. ತಾಯಮ್ಮ, ದುರ್ಗಮ್ಮ, ಮಾಯಮ್ಮ ಎಲ್ಲ ದೇವರು ಒಂದೇ. ಆದ್ರೆ ಅವತಾರಗಳಲ್ಲಿ ಒಂದೊಂದು ಊರಲ್ಲಿ ಒಂದೊಂದು ಅವತಾರವನ್ನ ಹೆತ್ತಿದ್ದಾಳೆ. ಯಾಕಂದ್ರೆ ಇದು ಹೇಳ್ತಾರ, ಒಬ್ಬ ಗುರು ಮತ್ತು ಶಿಷ್ಯರ ಸಂಭಾಷಣೆಯೊಳಗ ಶಿಷ್ಯ ಕೇಳ್ತಾನೆಪ್ಪ, ದೇವಾನುದೇವತೆಗಳು ಇಷ್ಟೆಲ್ಲ ಅವತಾರಗಳು ಹೇಳ್ತಾರ. ನಾವು ಹುಲಿಗಂಗೆ ಹೋಗ್ಲಂತ ಒಬ್ರು ಅಂತೀವಿ, ದುರ್ಗಂಗೆ ಹೋಗ್ಲಂತ ಒಬ್ರು ಅಂತೀವಿ, ನಮ್ಮ ಮನೆ ನಡೆ ಇಲ್ಲ ಅಂತೀವಿ, ತಿರುಪತಿಗೆ ಹೋಗಲ್ಲ ಅಂತೀವಿ, ಏನಪ್ಪ ಇದು ಪದ್ಧತಿ ಅಂದಾಗ, ಆಗ ಒಬ್ಬ ಗುರು ಹೇಳ್ತಾನ ಶಿಷ್ಯನನ್ನ ಕುದಿಸ್ಕೊಂಡು, ನೀನು ಒಬ್ಬ ಮನುಷ್ಯ ಅದೆಯಲ್ಲಪ್ಪ, ನೀನು ಮೊದಲು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ತಾಯಿಯ ಗರ್ಭದೊಳಗೆ ಏನಾಗಿರ್ತೀವಿ? ತಾಯಿಯ ಗರ್ಭದೊಳಗೆ ಏನಾಗಿರ್ತೀವಿ? ನಾವು ನೀವೆಲ್ಲರೂ ಏನಾಗಿರ್ತೀವಿ? ಪಿಂಡ ಆಗಿರ್ತೀವಿ. ತಾಯಿಯ ಗರ್ಭದೊಳಗೆ ಏನಂತೀವಿ? ಪಿಂಡ. ನಂತರ ಬೆಳೀತಾ 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 ಶಿಶು, ನಂತರ ಬಾಲಕ ಅಥವಾ ಬಾಲಕಿ. ಹೆಣ್ಣು ಮಗಳು ಹುಟ್ಟಿದ್ರೆ ಬಾಲಕಿ, ಕೂಸುಟ್ಟಿದ್ದ ಅಂತೀವಿ, ಹೌದಾ? ನಂತರ ಹುಡುಗ ಅಥವಾ ಹುಡುಗಿ 4 ವರ್ಷ 5 ವರ್ಷ ಆದ್ಮೇಲೆ. ಆಮೇಲೆ ಯೌವನಕ್ಕೆ ಬಂದ್ಮೇಲೆ ಆ ಮನುಷ್ಯ ಹೆಸರಿಟ್ಟು ಕರಿತೀವಿ. ನಂತರ ಮದುವೆ ಮಾಡಿದ್ರೆ ಹೆಂಡತಿ ಗಂಡ ಆಗ್ತೀವಿ. ನಂತರ ಮಕ್ಕಳಾದ್ರೆ ಮಕ್ಕಳಿಗೆ ತಂದೆ ಆಗ್ತೀವಿ, ಅಣ್ಣ ತಮ್ಮಂದ್ರಿಗೆ ಅಣ್ಣ ತಮ್ಮ ಆಗ್ತೀವಿ, ಅಕ್ಕ ತಂಗಿರಿಗೆ ಅಕ್ಕ ತಮ್ಮ ಅಥವಾ ಏನೋ ಆಗ್ತೀವಿ. ನಂತರ ಮುದುಕಾದ್ಮೇಲೆ ತಾತ ಅಜ್ಜ ಆಗ್ತೀವಿ, ಅಜ್ಜಿ ಆಗ್ತೀವಿ, ಹೌದಾ? ನಂತರ ಮತ್ತೆ ಹೆಣ ಆಗ್ತೀವಿ, ಹೌದಾ? ಒಂದು ಪಿಂಡ, ಒಂದು ಆತ್ಮ ಇಷ್ಟು ಅವತಾರಗಳನ್ನ ತಾಳ್ತಾದ್ರೆ ಜಗತ್ತಿನ ಕಾಪಾಡುವಂತ ಭಗವಂತ
ನೋಡ್ರಿ, ಸ್ವಲ್ಪ ಅರ್ಥ ಮಾಡ್ಕೊಂಡ್ರಿ. ನಾವು ಒಂದು ಪಿಂಡ ಗಂಡನ ಅವತಾರವನ್ನು ಎತ್ತುತ್ತೀವಿ, ಮಕ್ಕಳ ಅವತಾರವನ್ನು ಎತ್ತುತ್ತೀವಿ, ತಾತನ ಅವತಾರವನ್ನು ತಾಳ್ತೀವಿ, ಅಜ್ಜನ ಅವತಾರ ಆಗ್ತೀವಿ. ಮತ್ತೆ ಇವೆಲ್ಲ ಅವತಾರಗಳನ್ನ ತಾಳಿದಂತ ಒಂದು ಪಿಂಡ ಜಗತ್ತಿನ ಇಡೀ ಒಡೆಯನಾದಂತ ಶಿವ ಎಷ್ಟು ಅವತಾರಗಳನ್ನು ಎತ್ತುವಲ್ಲ, ಆ ಭಗವಂತನ ಅವತಾರವಾದಂಥ ಒಂದು ಮೊದಲನೆಯ ಅವತಾರ ವೀರಭದ್ರ. ಕಾಲ ಕಾಲಕ್ಕೆ ಯಾವಾಗ ಯಾರ್ಯಾರನ್ನ ಹುಟ್ಟಿಸ್ಬೇಕಂತಕ್ಕಂಥದ್ದು ಶಿವ ವೀರಭದ್ರ ಅವತಾರವನ್ನು ತಾಳಿ ನಂತರ ಹೇಳುವ ಆ ದಕ್ಷ ಬ್ರಹ್ಮನಾದಂಥ ಆ ನಮ್ಮ ಮಾವನಾದಂಥ ದಕ್ಷ ಬ್ರಹ್ಮನನ್ನ ಸಂಹಾರ ಮಾಡಿದಂತ ತಕ್ಷಣ ಹೋಗಿ ಅಲ್ಲಿ ದಕ್ಷ ಬ್ರಹ್ಮನನ್ನ ಸಂಹಾರ ಮಾಡುತ್ತದೆ. ಆ ಚರಿತ್ರೆ ಒಂದು. ಇಲ್ಲಿ ದೇಹ ಸುಟ್ಟಂತಹ ದೇಹ ಕರಕಲಾಗಿದ್ದಾಗ ಶಿವ ಓಡೋಡಿ ಬಂದು ಹೆಂಡತಿನ, ಯಾಕಂದ್ರೆ ಅರ್ಧನಾರೇಶ್ವರಿ ಆಗಿದ್ದ, ಶಕ್ತಿನ ಬಿಟ್ಟು ಶಿವ ಇಲ್ಲ, ಶಿವನ ಬಿಟ್ಟು ಶಕ್ತಿ ಇಲ್ಲ. ಅದಕ್ಕಾಗಿ ಓಡಿ ಬಂದು ಆ ದೇಹನ ಹೊತ್ತುಕೊಂಡು ಕೈಲಾಸ ರೂಪದೊಳಗೆ ಹೊರಟಿದ್ದ. ಕೈಲಾಸ ರೂಪದೊಳಗೆ ದೇಹವನ್ನು ಹೊತ್ತುಕೊಂಡು ಹೋಗ್ತಾ ಇದ್ದಲ್ಲ, ಸುಟ್ಟು ಕರಕಲಾಗ್ತಾ ಇದ್ದ, ಕಣ್ಣೀರನ್ನು ಹಾಕ್ತಾ ಇದ್ದಲ್ಲ. ಇದು ನಾನು ಯಾರಿಗಾಗಿ ಬದುಕಿ, ಯಾರಿಗೋಸ್ಕರ ಜೀವನ? ನನ್ನ ಶಕ್ತಿಯಾದಂತ, ನನ್ನ ಸ್ವರೂಪನಾದಂತ ಅರ್ಧನಾರೇಶ್ವರಿಯಾದ ದೇವಿನೇ ಕಳ್ಕೊಳ್ತಾ ಇದ್ದೀನಿ ಅಂತ ಹೇಳಿ ಭಗವಂತನಾದಂತ ಶಿವ ಉಗ್ರ ರೂಪವನ್ನು ತಾಳಿ ಕಣ್ಣೀರನ್ನು ಹಾಕ್ತದನ. ಇದು ವಿಷ್ಣುವಿನಿಗೆ ತಿಳಿಯಿತು. ಆ ದೇಹ ಇರುವವರೆಗೂ ಶಿವನನ್ನ ಎಚ್ಚರಿಸಕ್ಕೆ ಆಗೋದಿಲ್ಲ, ಲೋಕ ಕಲ್ಯಾಣಕ್ಕಾಗಿ ಬದುಕುವುದಿಲ್ಲ ಅಂತ ಹೇಳಿ ತಕ್ಷಣ ತನ್ನ ಕೈಯಲ್ಲಿರುವಂತ ಸುದರ್ಶನ ಚಕ್ರವನ್ನ ಬಿಟ್ಟು ಇಡೀ ಆ ದೇಹವನ್ನ 108 ತುಂಡುಗಳಾಗಿ ಭೂಮಿ ಮೇಲೆ ಬಿದ್ದಿದ್ದಾವ ನೋಡಿ. ಪಾರ್ವತಿ ದೇವಿಯ 108 ತುಂಡುಗಳವೇ ಇವತ್ತು ನಾವು ಶಕ್ತಿ ಪೀಠ ಅಂತ ಕರಿತೀವಿ. ಉದಾಹರಣೆ ಹೇಳಬೇಕಂದ್ರೆ ಶಕ್ತಿ ಪೀಠದೊಳಗೆ ಆಲಂಪುರ ಜೋಗಳಾಂಬ, ಕೊಲ್ಲಾಪುರ ಮಹಾಲಕ್ಷ್ಮಿ, ಮೈಸೂರು ಚಾಮುಂಡೇಶ್ವರಿ, ಕಾಶಿ ವಿಶಾಲಾಕ್ಷಿ, ಅನೇಕ 108, ಕಾಮಾಕ್ಷಿ, ಆಮೇಲೆ ಉಜ್ಜಯಿನಿ ಒಳಗ ಮಹಂಕಾಳಿ ಅವತಾರ, ಇವೆಲ್ಲವೂ ಆ ತಾಯಿಯ ದೇಹದ ತುಂಡಿನ ಭಾಗಗಳು. ಇವು ಶಕ್ತಿ ಪೀಠವಾಗಿ ಬೆಳೆದುವಂತ ಮುಂದೆ ಇಲ್ಲಿ ಯಾವಾಗ ಆ ತಾಯಿಯ ದೇಹ ಸುಟ್ಟೋಯ್ತು, ಭಗವಂತನಾದಂತ ಶಿವ ಕೈಲಾಸದಲ್ಲಿ ಹೋಗಿ ತಪಸ್ಸಿ ಕುಳಿತುಬಿಟ್ಟ. ನನಗೆ ಜಗತ್ತು ಬೇಡ, ಲೋಕ ಬೇಡ. ನಾವು ಮಾಡ್ತಿರ್ತೀವಿ ನೋಡ್ರಿ, ಮನ್ಯಾಗ ಹೆಂಡತಿ ಆಗ್ಲಿ ಮಕ್ಕಳಾಗ್ಲಿ ಯಾರಾದ್ರೂ ಏನಂತ ತೊಂದರೆ ನಮ್ಗೆ ಯಾವ್ದು ಬೇಡಪ್ಪ ಹಿಂಗ ಜೀವನ, ನಾವು ಒಂಟಿಯಾಗಿ ಬದುಕ್ತೀವಪ್ಪ, ನಮ್ಗೆ ಇನ್ನೇನು ಬೇಡಪ್ಪ, ಜಗತ್ತೇ ಬೇಡಪ್ಪ ಅಂತ ಎಷ್ಟು ಜುಗುಪ್ಸೆ ಕೊಡ್ತೀವೋ, ಭಗವಂತನಾದಂತ ಶಿವ ಕೂಡ ಕೈಲಾಸದಲ್ಲಿ ತಪಸ್ಸಿ ಕುಳಿತುಬಿಟ್ಟಂತ ಹಿಮಾಲಯದೊಳಗ. ತಪಸ್ಸಿಗೆ ಕೊಟ್ಟ ನಂತರ ಸ್ವಲ್ಪ ವರ್ಷಗಳ ಕಾಲ ಹಿಮಂತನ ಮಗಳಾಗಿ ಮತ್ತೆ ಜನಿಸಿದ್ಲು. ಯಾರು? ಪಾರ್ವತಿ ದೇವಿ. ಕಾಲ ಕಾಲಕ್ಕೆ ಅವತಾರ ಎತ್ತಿದ್ಲು. ಹಿಮಂತನ ಮಗಳಾಗಿ ಒಬ್ಬ ಪಾರ್ವತಿ ದೇವಿ ಅವತಾರವನ್ನ ತಾಳಿದ್ರು. ಅಲ್ಲಿಗೆ ಅವಾಗಲೇ ಅವರು ಕೂಡ ತಪಸ್ಸು ಮಾಡಿ ಕೇಳ್ಕೊಂಡಿದ್ರು ಎಷ್ಟೋ ಯುಗಗಳಿಂದ. ಯಾರು? ಹಿಮಂತ ಮತ್ತು ಹಿಮಂತ ರಾಜನ ಹೆಂಡತಿ. ಅವರಿಬ್ಬರಿಗೆ ಮಗಳಾಗಿ ಜನಿಸಿದ್ಲು. ಸಮಯ ಕಾಲಕ್ಕಾಗಿ ಜನಿಸಿ ಇಲ್ಲಿ ಕೈಲಾಸದಲ್ಲಿ ಕುಳಿತಂತ ಪರಮಾತ್ಮನನ್ನ, ತಪಸ್ಸು ಮಾಡುವಂತಹ ಪರಮಾತ್ಮನನ್ನ ದಿನಾನಿತ್ಯ ಬಂದು ಪೂಜೆ ಮಾಡಾಕತ್ತಿದ್ಲು. ನಾನು ಇದನ್ನ ಪತಿಯಾಗಿ ಪಡಿತೀನಿ. ಯಾಕೆ ಹೇಳಾಕತ್ತೀನಿ ಅಂದ್ರೆ ಆ ವಿಚಾರ ಇಲ್ಲಿ ಮತ್ತೆ ಬರ್ತದೆ. ಈಗ ಇಲ್ಲಿ ಇದಾ ಗ್ರಾಮದೊಳಗೆ ಯಾಕೆ ಬಂತಂತಕ್ಕಂಥ ವಿಚಾರವನ್ನ ಕೇಳ್ತೀನಿ. ಕಾಲ ಕಾಲಕ್ಕಾಗಿ ಹಿಮಂತರಾಜನ ಮಗಳಾದಂತ ಪಾರ್ವತಿ ದೇವಿ ಪರಮಾತ್ಮನನ್ನ ದಿನಾನಿತ್ಯ ಆತನ ಗಂಡನಾಗಿ ಪಡಿತಾನಂತ ಪೂಜೆ ಮಾಡಕ್ ಹೊಂಟಿದ್ಲು. ಆದ್ರೆ ಆತನ ತಪಸ್ಸಿನಿಂದ ಎದುರಿಸಬೇಕಾದ್ರೆ ಯಾರಿಂದಲೂ ಸಾಧ್ಯವಿಲ್ಲ. ತಪಸ್ಸಿನಿಂದ ಎದುರಿಸಬೇಕಾದ್ರೆ ಯಾರಿಂದಲೂ ಸಾಧ್ಯವಿಲ್ಲ. ಅದು ಎಲ್ಲ ದೇವತೆಗಳ ಆಲೋಚನೆಯನ್ನ ಮಾಡಿ ವಿಷ್ಣುವಿನ ಬಳಿಗೆ ಬಂದು ಹೇಳ್ತಾರ, ಯಪ್ಪ ಏನ್ ಮಾಡೋಣ ಅಂತಂದ್ರೆ ವಿಷ್ಣುವಿನ ಮಗನಾದಂತ ಮನ್ಮಥ ವಿಷ್ಣುವಿನ ಮಗನಾದಂತ ಮನ್ಮಥ ಅಂದ್ರೆ ಕಾಮ. ಆ ಮಗನಾದಂತವನ್ನ ಆ ಕೈಲಾಸದಲ್ಲಿರುವಂತ ಪರಮಾತ್ಮನನ್ನ ಎಬ್ಬಿಸು ಬಾಣವನ್ನ ಹೊಡೆಯಂತ ಹೋಗಿ ಆ ಕಳಿಸಿಕೊಟ್ಟಾಗ ಮನ್ಮಥ ಬಾಣವನ್ನ ಹೊಡೆದು ಆ ಭಗವಂತನನ್ನು ಎಬ್ಬಿಸಿದ ತಕ್ಷಣವೇ ಅಲ್ಲಿ ಹಿಮಂತರಾಜನ ಮಗಳಾಗಿ ಪೂಜೆಯನ್ನು ಮಾಡುವುದು ಕಂಡು ಬರ್ತತಿ. ಆಗ ಆ ಕಣ್ಣ ಬಿಟ್ಟ ನಂತರ ಮನ್ಮಥ ಸುಟ್ಟು ಬೂದಿ ಹಾಕ್ತಾನ. ಆ ಪಾರ್ವತಿಯ ರೂಪದಲ್ಲಿರುವಂತಹ ಹಿಮಂತರಾಜನ ಮಗಳನ್ನ ಅಲ್ಲಿ ದೇವಾನು ದೇವತೆಗಳು ಸೇರಿ ವಿವಾಹವನ್ನ ಮಾಡ್ತಾರೆ. ಕಾಲ ಕಾಲಕ್ಕೆ. ಯಾಕಂದ್ರೆ
ಅಲ್ಲಿನ ವಿಚಾರಕ್ಕಾಗಿ ನಡೆದಂತ ವಿಚಾರ ಮುಂದೆ ಇಲ್ಲಿ ಮೇನಕ ಎಂಬತಕ್ಕಂಥ ಗರ್ಭದೊಳಗೆ 4 ತಿಂಗಳು 5 ತಿಂಗಳಾಗಿ ಬೆಳೆಯತಕ್ಕಂಥ ಶ್ರೀಶೈಲದಲ್ಲಿರುವಂತ ಭ್ರಮರಾಂಬ ದೇವಿಯ ಚರಿತ್ರೆ. ಮೋಕ್ಷಾಪುರಿ ಅಂತಕ್ಕಂಥ ವಿಚಾರ ಯಾಕೆ ಅಂತಂದ್ರೆ ತಾಮ್ರಧ್ವಜನ ಅಂತಕ್ಕಂಥ ರಾಕ್ಷಸ ಇಲ್ಲಿ ಹುಟ್ಟಿದ್ದ, ಇಡೀ ಜನಗಳಿಗೆ ತೊಂದರೆಯನ್ನ ಕೊಡ್ತಾ ಇದ್ದ. ಅಂತಹ ರಾಕ್ಷಸನನ್ನ ಸಂಹಾರ ಮಾಡಬೇಕು. ಇಲ್ಲಿ ನಡೆದುಕೊಂಡಂತಹ ಭಕ್ತಾಳರಾದಂತಹ ಸೋಮದತ್ತ ಮತ್ತು ಮೇನಕಿಯವರಿಗೂ ಕೂಡ ಮಗಳಾಗಿ ಜನಿಸಬೇಕಂತ ಭ್ರಮರಾಂಬ ದೇವಿ ಪರಮಾತ್ಮನನ್ನ ಕೇಳಿ ಬಂದು ಇಲ್ಲಿ ನೆಲೆಸಲಿದ್ದಾರಲ್ಲ, ಇದು ಪವಿತ್ರ ಸ್ಥಾನವಾಗಿದೆ. ನಂತರ ಮೋಕ್ಷಪುರಿ ಅಂತಕ್ಕಂಥ ವಿಚಾರ ಬಂತು. ಅದಾದ ನಂತರ ಮುದಿಮಲ್ಲೇಶ್ವರ ಅಂತ ಕರೀಲಿಕ್ಕೆ ಕಾರಣ ಏನಪ್ಪ ಅಂದ್ರೆ ಅದನ್ನ ಮುಂದಿನ ವಿಚಾರ ಹೇಳ್ತೀನಿ ನಿಮಗೆ. ಹೌದಾ? ಮುಂದಿನ ವಿಚಾರ ಹೇಳ್ತೀನಿ. ನಿಮ್ಮ ಊರು ಎಂಥ ಶ್ರೇಷ್ಠ ಊರಂದ್ರೆ ತಾಮ್ರಾಪುರಿ ಮತ್ತು ಮೋಕ್ಷಾಪುರಿ ಅಂತ ಗ್ರಾಮಗಳಿಗೂ. ಹೌದಾ? ಅದರ ನಡುಕ ನದಿ, ವೇದಾವತಿ ನದಿ, ಅದರ ನಡುಕ ನದಿ ಆ ಕಡೆ ಮೋಕ್ಷಾಪುರಿ, ನದಿ ಈ ಕಡೆ ತಾಮ್ರಾಪುರಿ. ನೋಡಿ ಎಂಥ ಊರು. ನೀವೆಲ್ಲರೂ ಏನ್ ಮಾಡ್ತೀವಿ ಇವಾಗ? ನೀವು ಅಂತಲ್ಲ, ದೊಡ್ಡರು ಮಾಡಿರೋ ಯಾರು ಬಿಡಲ್ಲ, ಮಾಕ ಮೋಕ 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 ಅನ್ಕಂತ ಎಲ್ಲ ಇನ್ನು ಬರ್ತಾ ಇನ್ನ ಹೆಸರು ಕೇಳಬೇಕು ಮಾಕೆ. ಇನ್ನು ಬ್ಯಾರದಿಂದ ಕೇಳಿದ್ರೆ ಎಲ್ಲಿ ಹೋಗಿದ್ವಿ? ಮಾಕೆ ಹೋಗಿದ್ವಿ. ಎಂಥ ಹೆಸರು ನಾವ್ ಎಲ್ಲಿ ಅಧಿಕರಿಸ್ಕೊಂಡ್ತೀವಿ ನೋಡ್ರಿ. ಮನುಷ್ಯನ ಒಂದು ದೇಹದೊಳಗೆ ಎಲ್ಲಿ ಅಧಿಕರಾಗತ್ತಂದ್ರೆ ಊರುಗಳು ಕೂಡ ಹಂಗ ಆಗ್ತದವು. ಹಂಗಾಯ್ತು. ಮೋಕ್ಷಾಪುರಿ, ವೇದಾವತಿ ನದಿ ಆ ಕಡೆ ಮೋಕ್ಷಾಪುರಿ, ನಂತರ ಈ ಕಡೆ ತಾಮ್ರಾಪುರಿ ಎಂಬ ಇದಾಜ್ಞಾನದೊಳಗ ಮೊದಲು ಇದ ಜಾಗದೊಳಗ ಇನ್ನ ಜನಿಸಲಿಕ್ಕೆ ಪ್ರಾರಂಭ ಮಾಡ್ಯಾರ ಯಾರು? ಆ ತಾಯಿಯಾದಂತ ಜಗಜ್ಜನನಿಯಾದ ಜಗತ್ತಿನ ಒಡೆಯರಾದಂತ ಪಾರ್ವತಿ ಮೇನಕ ಎಂಬ ಗರ್ಭದೊಳಗ 6 ತಿಂಗಳು 8 ತಿಂಗಳು ಆ ಗರ್ಭವತಿಯಾಗಿ ಜನಿಸ್ತಾರಲ್ಲ. ಇನ್ನ ವಿಚಾರವನ್ನ ನಾಳಿನ ದಿವಸ ನಾವು ಇವೆಲ್ಲರೂ ಕೇಳಿ ಧನ್ಯರಾಗೋಣ ಅಂತ ಹೇಳಿ ಇವತ್ತಿನ ಪುರಾಣದ ವಿಚಾರವನ್ನ ಇನ್ನ ನಮ್ಮ ಗವಾಯಿಗಳು ಮುಂದುವರಿಸ್ತಾರೆ. ಮಹೇಶ್ವರಿ ಶಂಕರಿ ತಗೆ ತೋರಮ್ಮ, ಶಾಂಭವಿ ತಗೆ ಮಾಡಮ್ಮ, ಮಹೇಶ್ವರಿ ಶಂಕರಿ ತಗೆ ತೋರಮ್ಮ, ಶಂಕರಿ ತಗೆ ಮಾಡೆ ಕಂದದ ಯೋಜನೆ, ಶಂಕರಿ ತಗೆ ಮಾಡೆ ಕಂದದ ಯೋಜನೆ, ಶಂಕರಿ
ಇವತ್ತಿನ ಪುರಾಣ ಪ್ರಾರಂಭವಾಗದ ಇನ್ನ 7ನೇ ತಾರೀಕಿನವರೆಗೆ 13 ದಿನಗಳ ಕಾಲ ನಾವು ನೀವೆಲ್ಲರೂ ಮುದಿಮಲ್ಲೇಶ್ವರನ ಅಥವಾ ಮೋಕ್ಷಪುರಿ ಪುರಾಣವನ್ನ ಕೇಳಿ ಎಲ್ಲರೂ ಇನ್ನ ಹೆಚ್ಚಿನ ಸಂಖ್ಯೆಯೊಳಗೆ ಬಂದು ಆಮೇಲೆ ಅಣ್ಣ ತಮ್ಮಂದಿರು ತಾಯಿಯರಿಗೆ ಏನಂದ್ರೆ ದಿನನಿತ್ಯ ಸಾಯಂಕಾಲ ಪುರಾಣಕ್ಕೆ ಬರ್ಬೇಕಾದ್ರೆ ಭಸ್ಮ ಧರಿಸ್ಕೊಂಡು ಬನ್ನಿ ದಯಮಾಡಿ. ಯಾಕಂದ್ರೆ ಅಥವಾ ಇಲ್ಲಿ ಬಂದ್ಮೇಲೆ ಆದ್ರೂ ಭಸ್ಮ ಧರಿಸಿ, ಅದು ಬಹಳ ಶ್ರೇಷ್ಠವಾಗಿರ್ತದೆ. ನಾವು ಅಷ್ಟವರ್ಣಗಳಲ್ಲಾದಂತ ಗುರು, ಲಿಂಗ, ಜಂಗಮ, ಪಾದೋದಕ, ವಿಭೂತಿ, ರುದ್ರಾಕ್ಷಿ, ಪ್ರಸಾದ. ಪ್ರಸಾದ ಮಾಡಬೇಕಾದ್ರೆ ನೀವು ಮನೆಯೊಳಗೆ ಏನ್ ಮಾಡ್ಬೇಕಂದ್ರೆ ಮೊದಲು ನೀವು ತಟ್ಟೆ ಒಳಗೆ ಇಟ್ಕೊಂಡ ತಕ್ಷಣ ನೀವೇನು ಹೋಗ್ಬಿಟ್ಟು ಎಲ್ಲ ಸುತ್ತಾಡಿ ಎಡೆ ಮಾಡಬೇಕಾಗಿಲ್ಲ. ಕೈ ಒಳಗೆ ತುತ್ತು ಹಿಡಿದು ನಿಮಗೆ ಇಷ್ಟವಾದ ದೇವರನ್ನು ನೆನೆಸಿಕೊಂಡು, ಅಪ್ಪ ನೀನು ಕೊಟ್ಟಂತ ಪ್ರಸಾದ ಇದು ಅಂತೇಳಿ ಭಗವಂತನಿಗೆ ಅರ್ಪಣೆಯನ್ನ ಮಾಡಿ ನಂತರ ನೀವು ಪ್ರಸಾದ ಮಾಡಿ ಇವನ್ನ ರೂಢಿಸಿಕೊಳ್ಳಿ. ಇಷ್ಟೇ ನೀವು ಮಾಡಬೇಕಾಗಿರೋದು ಏನಿಲ್ಲ. ಕುಂತ್ರು ಭಗವಂತ, ನಿಂತ್ರು ಭಗವಂತ, ಪ್ರಸಾದ ಮಾಡಿದ್ರು ಭಗವಂತ, ಮಲಗಿದ್ರು ಭಗವಂತ ಅಂತೇಳಿ ಪ್ರಾರ್ಥನೆ ಮಾಡ್ಕೊಂತ ಕೆಲಸ ಮಾಡುವಂತೆ ತಾಯಿದ್ರು ಮುಸುರೆ ಸಿಕ್ಕುವಂತ ಯಾವ್ದಾಗಲಿ ಭಗವಂತ ಅಥವಾ ಶಿವ ದೇವಿ ಅಂತ ಮಾಡಿ. ಬಟ್ ಧಾರಾವಾಹಿ ನೋಡುವಂತೆ ಮಾತ್ರ ದೇವ್ರನ್ನ ನೆನಪು ಮಾಡಿ, ಹೌದಲ್ಲ? ಯಾಕಂದ್ರೆ ಧಾರಾವಾಹಿಗಳೆಲ್ಲ ನೀವು ದೇವರು ಅಲ್ಲ. ನೋಡ ತಾಯಿ ಯಾವಾಗ ಬಂದ್ರಿ ನೀವು? ಯಾವಾಗ? ಶಿವ ಸಾಂಬದೇವ ಪಾರ್ವತಿ ಶಿವ ಹರ ಮಹಾದೇವ ರಾಜರಾಜೇಶ್ವರಿ ಮಾತಾ ಕಿ, ಮುದಿಮಲೇಶ್ವರ ಮಹಾರಾಜ್ ಕಿ, ಮೋಕ್ಷಾಪುರಿ ದೇವ ಮಹಾರಾಜ್ ಕಿ, ವೀರಭದ್ರೇಶ್ವರ ಮಹಾರಾಜ್ ಕಿ, ಜಯಮಂಗಲಂ ಜಯ ನಮಃ ಪಾರ್ವತಿ ಶಿವ ಹರ ಮಹಾದೇವ. ಇಂದಿನ ಪುರಾಣದ ವಿಚಾರವಾಗ ಯಾರ್ಯಾರ ಕಾಣಿಕೆಯನ್ನ ನೀಡ್ಯಾರ ಅವರ ಹೆಸರುಗಳನ್ನ ಇಲ್ಲಿ ಕೃಪಾಕ್ಷನವರು ಎಲ್ಲ ತಿಳಿಸ್ತಾವಲ್ಲ. ನಂತರ ಪ್ರಸಾದ ಎಡೆಯಾಗಿದೆ ಭಗವಂತನಿಗೆ. ನಂತರ ಮಂಗಳಾರತಿ ಇರ್ತದೆ. ಮಂಗಳಾರತಿ ಆದ ನಂತರ ಎಲ್ಲರಿಗೂ ಪ್ರಸಾದ ಇರ್ತದೆ. ಪ್ರಸಾದವನ್ನು ತೆಗೆದುಕೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗಬೇಕಂತ ತಮ್ಮಲ್ಲಿ ವಿನಂತಿ. ಇಂದಿಗೆ 30ನೇ ವರ್ಷದ ಮೋಕ್ಷಾಂಬಿಕಾ ಪಳೆಯ ಮುದುಮಲ್ಲೇಶ್ವರ ಪುರಾಣವು ಇಂದು ಪ್ರಾರಂಭವಾಗಿದೆ. ಇಂದು ಪ್ರಥಮ ಪೂಜೆಯಾಗಿ ಪೂಜಾ ಪ್ರಸಾದ ಸೇವೆಯನ್ನ ಕಂಬಳಿ ಗ್ರಾಮದ ಅಕ್ಷರ ಶೇಖರಣೆಯವರು ವಹಿಸಿಕೊಂಡಿದ್ದಾರೆ. ಅವರು ಬಂದು ಶ್ರೀಗಳಿಂದ ಆಶೀರ್ವಾದ ಪಡೆಯಬೇಕು. ಅದೇ ರೀತಿ ನಾಳೆ ದಿನದ ಪೂಜಾ ಪ್ರಸಾದ ಸೇವೆಯನ್ನ ಕಂಬಳಿ ಗ್ರಾಮದ ಕುಮಾರ ಸಾಗರಪ್ಪ ಅವರು ಬಂದು ಶ್ರೀಗಳಿಂದ ಆಶೀರ್ವಾದ ಪಡೆಯಬೇಕು. ಶಿವ ಸಾಂಬದೇವ ಪಾರ್ವತಿ ಶಿವನ ಮಹಾದೇವ. ದಾಸೋಹಕ್ಕಾಗಿ ಬಿಟ್ಟಿರ್ತಕ್ಕಂಥ ಭಕ್ತಾದಿಗಳವರ ಕಮಲಲ್ಲಿ ಶ್ರೀ ಶುಭ್ರ ಕಾನೂರು 11 ರೂಪಾಯಿ, ಮೋಕ ಮಹೇಶ್ ಗೌಡ 501 ರೂಪಾಯಿ, ಚಕ್ರವರ್ತಿ ಗಾಜಿನಪ್ಪ 101 ರೂಪಾಯಿ, ಪೂಜೆ ನಗರಾಜ್ 101 ರೂಪಾಯಿ, ಬಳ್ಳಾರಿ ವೆಂಕಟೇಶ 105 ರೂಪಾಯಿ, ಹೊಸಮೋಕ ಶ್ರೀ ಮಲ್ಲಿಕಾರ್ಜುನ 201 ರೂಪಾಯಿ, ಬಿಎನ್ಹಳ್ಳಿ ಮಹೇಶ 101 ರೂಪಾಯಿ, ಬಿಎನ್ಹಳ್ಳಿ ಸಿದ್ದರಾಮಗೌಡ ಸಿದ್ದರಾಮಗೌಡ 201 ರೂಪಾಯಿ, ಮೋಕ ಸೋಮಲಿಂಗಗೌಡ ಸೋಮಲಿಂಗಪ್ಪ 51 ರೂಪಾಯಿ, ಬಿಎನ್ಹಳ್ಳಿ ಓಂಕಾರಗೌಡ 205 ರೂಪಾಯಿ 505 ರೂಪಾಯಿ, ಮೋಕ ಚಂದ್ರಶೇಖರ ಗೌಡ 501 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೂ ಸಹ
ಶ್ರೀ ಮೋಕ್ಷಾಂಬಿಕೆಯು ಮುತ್ತುಮಲ್ಲಿಕಾರ್ಜುನನು ಅನಂತ ರೀತಿಯ ಸುಖ ಸಂಪತ್ತು ಕೊಟ್ಟು ಕಾಪಾಡಿ ತಿಳಿಸುತ್ತಾ ನಾಳಿನ ದಿನ ಅದೇ ರೀತಿ ಮಹಾಪ್ರಸಾದಕ್ಕಾಗಿ ಮೋಕ ಮಲ್ಲಿಕಾರ್ಜುನರು 101 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೂ ಸಹ ಶ್ರೀ ಮೋಕ್ಷಾಂಬಿಕೆಯು ಮುತ್ತುಮಲ್ಲಿಕಾರ್ಜುನನು ಅನಂತ ರೀತಿಯ ಸುಖ ಸಂಪತ್ತು ಕೊಟ್ಟು ಕಾಪಾಡಿ. ಈಗ ಮಹಾಮಂಗಳ ಎಲ್ಲರೂ ಎದ್ದೆತ್ಕೊಳ್ರಿ. ಮಂಗಳಾರತಿ ಆಗುತ್ತೆ. ಮಂಗಳಾರತಿ ಆದ ನಂತರ ಶ್ರೀ ವಿಶ್ವನಾಥಾಯ ಮಂಗಲಂ ಶಿವ ವಿಶ್ವೈಕ್ಯಪಾದಾಯ ಮಂಗಲಂ ವಿಶ್ವೇಶನಾಥಾಯ ವಿಶ್ವಾದಿವೀರಾಯ ವಿಶ್ವೇಶನಾಥಾಯ ವಿಶ್ವಾದಿವೀರಾಯ ಶ್ರೀ ವಿಶ್ವನಾಥಾಯ ಮಂಗಲಂ ಶ್ರೀ ವಿಶ್ವನಾಥಾಯ ಮಂಗಲಂ ಶಿವ ವಿಶ್ವೈಕ್ಯಪಾದಾಯ सर्वे जनो सुखिनो भवन्तु।